ಹಾಗೆ ನಾವೆಲ್ಲರೂ ಕೂಡಿ ಬಂದಿರೋರೆಲ್ಲರೂ ಇರುವ ಜಾಗಗಳಲ್ಲಿ ಮೊಣಕಾಲೂರಿ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸೋಣ. ಈ ದಿವಸದ ಆರಾಧನೆಯಲ್ಲಿ ಮಹಮಕಲ್ದರ ಬಲಾದರ ಸೇವೆ. ರಾಜಾದಿರಾಜನೇ ಸ್ತೋತ್ರ, ಕರ್ತಾದಿ ಕರ್ತನೇ ಸ್ತೋತ್ರ, ಮಹಿಮೆ ಅರಸನೇ ನಿಮ್ಮನ್ನು ಸ್ತುತಿಸ್ತಾ ಇದ್ದೇವೆ, ಆರಾಧಿಸ್ತಾ ಇದ್ದೇವೆ, ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಅಪ್ಪ. ಮತ್ತೊಂದು ಭಾನುವಾರ ದಿವಸ ಕೂಡ ನಮಗೆ ಆಯುಸ್ಸು, ಆರೋಗ್ಯ, ಬಲ, ಶಕ್ತಿಯನ್ನು ಕೊಟ್ಟು ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬರುವಂತೆಯೂ ಪ್ರಾರ್ಥಿಸುವಂತೆ ನೀನು ಮಾಡಿಕೊಟ್ಟ ನಿಮ್ಮ ಮಹಾ ಕೃಪೆಗಾಗಿ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ನೀನು ಉನ್ನತನಾದ ದೇವರು, ಮಹಿಮೆಯ ಅರಸನು, ಸಕಲಕ್ಕೂ ಒಡೆಯವನು, ಸಕಲವನ್ನು ಸೃಷ್ಟಿಸಿದಾತನು, ಸಕಲವನ್ನು ನೇಮಿಸಿ ಪರಿಪಾಲಿಸುವ ದೇವರು ನೀವಾಗಿದ್ದೀರಾ. ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಈ ಭಾನುವಾರ ದಿವಸದಲ್ಲಿ ಅಪ್ಪ ನಿಮ್ಮ ಸನ್ನಿಧಿಗೆ ನೀವು ಕೂಡಿ ಬರುವಲಿಕ್ಕೆ ನೀನು ಕೊಟ್ಟ ನಿನ್ನ ಮಹಾ ಕೃಪೆಗಾಗಿ ಕೋಟಿ ಕೋಟಿ ಸ್ತೋತ್ರ. ಈ ದಿವಸದಲ್ಲಿ ನೀನು ನಮ್ಮೊಟ್ಟಿಗೆ ಮಾತನಾಡು, ನಿನ್ನ ಪ್ರಸನ್ನತೆ ಅನುಭವಿಸಬೇಕು. ಈ ಅಟ್ಮಾಸ್ಫಿಯರ್ ಯೇಸುವಿನ ನಾಮದಲ್ಲಿ ಶುದ್ಧೀಕರಿಸಲ್ಪಡಲಿ. ಆರಾಧನೆ ಅಟ್ಮಾಸ್ಫಿಯರ್ ಅಲ್ಲಿ ತೆರೆಯಲ್ಪಡಲಿ. ಆರಾಧನೆಗೋಸ್ಕರ ಪ್ರತಿಯೊಬ್ಬರನ್ನು ಸಿದ್ಧಪಡಿಸು. ಯೇಸುವಿನ ನಾಮದಲ್ಲಿ ಅಂತರಿಕ್ಷ ಶುದ್ಧೀಕರಿಸಲ್ಪಡಲಿ. ಎಲ್ಲ ವಾಯುಮಂಡಲದಲ್ಲಿ ಹೋರಾಡುವಂತ ಅಂಧಕಾರದ ಕ್ರಿಯೆಗಳು ಲಯವಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಅಭಿಷೇಕದ ಆತ್ಮನು, ಬಲದ ಆತ್ಮನು, ಶಕ್ತಿ ಆತ್ಮನು, ಪವಿತ್ರಾತ್ಮನಲ್ಲಿ ಚಲಿಸ್ತಾ ಇರಲಿ. ವಿರುದ್ಧವಾಗಿ ನಿಂತಿರುವ, ವಿರುದ್ಧವಾಗಿ ಹೋರಾಡುವಂತ ಅಶುದ್ಧ ಬಾಧೆಗಳ ಮೇಲೆ ಯೇಸುವಿನ ಅಗ್ನಿಯನ್ನು ಪ್ರೋಕ್ಷಿಸಿ ಪ್ರಾರ್ಥಿಸ್ತಾ ಇದ್ದೇವೆ. ಮೋಶೆ ಮಾತನಾಡಿದ ದೇವರು ಇವತ್ತು ಈ ಸಭೆಯಲ್ಲಿ ಬಂದ ಪ್ರತಿಯೊಬ್ಬರು ಮುಖಾಮುಖಿ ದರ್ಶನ ಕಂಡು ಹೋಗುವ ಹಾಗೆ ಒಂದು ಬಿಡುಗಡೆ ಯೇಸುವಿನ ನಾಮದಲ್ಲಿ ಉಂಟಾಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಆರಾಧನೆಯಲ್ಲಿ ನಿಮ್ಮ ಪ್ರಸನ್ನತೆ ಇಳಿಯಬೇಕು. ಸ್ವರ್ಗವನ್ನು ಕಂಡು ಜನರು ಆರಾಧಿಸಬೇಕು. ಯೇಸುವನ್ನು ಕಂಡು ಜನರು ಆರಾಧಿಸಬೇಕು. ಓ ಕೀರ್ತನೆಯಲ್ಲಿ, ವಾಕ್ಯದಲ್ಲಿ, ಸಾಕ್ಷಿ ಭಾಗಗಳಲ್ಲಿ ಪ್ರತಿಯೊಂದು ಸಮಯದಲ್ಲಿಯೂ ದೇವರ ಆತ್ಮನು ಚಲಿಸಿ ಕಾರ್ಯ ಮಾಡಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮ ಚಿತ್ತಕ್ಕೆಲ್ಲ ಒಪ್ಪಿಸಿಕೊಡ್ತಾ ಇದ್ದೇವೆ. ನೀನು ಕಾರ್ಯ ಮಾಡು, ನಿನ್ನ ಚಿತ್ತ ಇಲ್ಲಿ ನಡೆಯಲಿ. ಯೇಸುವಿನ ನಾಮದಲ್ಲಿ ತಂದೆ.
ಯೇಸುವೆ, ಈ ಒಂದು ಮುಂಚಾನ ವೇಳೆಯಲ್ಲಿ ಸ್ವಾಮಿ ನಿಮ್ಮ ಒಂದು ದಿವ್ಯ ಸನ್ನಿಧಿಗೆ ಕರ್ತನೆ ಯೇಸಪ್ಪ, ನಾವೆಲ್ಲರೂ ಕರ್ತನೆ ಯೇಸುವೆ ಏಕ ಮನಸ್ಸಿನಿಂದ ಕರ್ತನೆ ನಿಮ್ಮ ಸನ್ನಿಧಾನಕ್ಕೆ ಬರುವ ಹಾಗೆ ಪ್ರೀತಿ ಸ್ವರೂಪನಾದಂಥ ದೇವನೇ, ಈ ಒಂದು ಒಳ್ಳೆಯ ಕೃಪೆಯನ್ನು ಕರ್ತನೆ ಯೇಸಪ್ಪ ನೀವು ನಮಗೆ ಒದಗಿಸಿ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ಅನೇಕ ರೀತಿಯಲ್ಲಿ ಕರ್ತನೆ ಯೇಸುವೆ ನಮಗೆ ಮರೆಯಾಗಿರುವಂಥ ಕಾರ್ಯಗಳು ಅನೇಕವಿದ್ದರೂ ಕೂಡ ಪ್ರೀತಿ ಸ್ವರೂಪನಾದಂಥ ದೇವನೇ, ನಿಮಗೆ ಮರೆಯಾಗಿರುವಂಥದ್ದು ಒಂದೂ ಇಲ್ಲವಲ್ಲ ಕರ್ತನೆ ಯೇಸುವೆ. ನಾವೆಷ್ಟೇ ಒಂದು ಕರ್ತನೆ ಪಾತಾಳಕ್ಕೆ ಇಳಿದು ಹೋದರೂ ಕೂಡ ಅಲ್ಲಿ ಮಾಡುವಂಥ ಒಂದೊಂದು ಕಾರ್ಯಗಳನ್ನು ಕೂಡ ನೀವು ಅರಿತವನಾಗಿದ್ದೀರಲ್ಲ ಕರ್ತನೆ. ಕರ್ತರಾತ್ಮನೆ, ನೀವು ಮುಂಜಾನೆ ವೇಳೆಯಲ್ಲಿ ನೀವು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕೃಪೆಯಲ್ಲಿ ನೀವು ನಮ್ಮನ್ನು ನಡೆಸಿಕೊಂಡು ಬರುವುದಕ್ಕಾಗಿ ಕರ್ತನೆ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ, ವಂದನೆ, ಆರಾಧನೆಗಳನ್ನ ಸಲ್ಲಿಸ್ತಾ ಇದ್ದೇವೆ.
ಪ್ರೀತಿಸಿದವ ಕೈ ಬಿಟ್ಟ ಸಮಯ ನಿಂತರದಿ ನನ್ನ ಹೊತ್ತು ಭರವಸೆ ನೀಡಿದೆ ಧೂಳಿನಲ್ಲಿ ಕೆಸರಿನಲ್ಲಿದ್ದೆ ಲೋಕದಿಂದ ಮರೆಯಲ್ಪಟ್ಟೆ ಮಗಳೆಂದು ಕರೆದೆ ಪ್ರೀತಿಸಿದವ ಕೈ ಬಿಟ್ಟ ಸಮಯ ನಿಂತರದಿ ನನ್ನ ಹೊತ್ತು ಭರವಸೆ ನೀಡಿದೆ ನಿನಗೆ ಮರೆಯಾಗಿ ಅಂದು ಇಲ್ಲವೇ ಎಂದು ಆರಾಧಿಸುವೆ 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 ಮರೆಯಾಗಿ ಅಂದು ಇಲ್ಲವೇ ಎಂದು ಆರಾಧಿಸುವೆ ನಿನಗೆ ಮರೆಯಾಗಿ ಅಂದು ಇಲ್ಲವೇ ಎಂದು ಆರಾಧಿಸುವೆ ನಡೆಸುವವ ನೀನೇ ತಲೆ ಎತ್ತುವವ ನೀನೇ ತಕ್ಕ ಸಮಯದಿ ನನ್ನ ನಡೆಸುವೆ ನನ್ನ ನಡೆಸುವವ ನೀನೇ ತಲೆ ಎತ್ತುವವ ನೀನೇ ತಕ್ಕ ಸಮಯದಿ ನನ್ನ ನಡೆಸುವೆ ನನ್ನ ನಡೆಸುವವ ನೀನೇ ತಲೆ ಎತ್ತುವವ ನೀನೇ ತಕ್ಕ ಸಮಯದಿ ನನ್ನ ನಡೆಸುವೆ ನಿನಗೆ ಮರೆಯಾಗಿ ಒಂದು ಇಲ್ಲವೇ ಎಂದು ಆರಾಧಿಸುವೆ ನಿನಗೆ ಮರೆಯಾಗಿ ಒಂದು ಇಲ್ಲವೇ ಎಂದು ಆರಾಧಿಸುವೆ ನಿನಗೆ ಮರೆಯಾಗಿ ಒಂದು ಇಲ್ಲವೇ ಎಂದು ಆರಾಧಿಸುವೆ ನಿನಗೆ ಮರೆಯಾಗಿ ಒಂದು ಇಲ್ಲವೇ ಕ್ಷಣ ವೇಳೆಯಲ್ಲಿ ನಿಮಗೆ ಮರೆಯಾಗಿರುವುದು ಒಂದೂ ಇಲ್ಲವಲ್ಲ ಸ್ವಾಮಿ ದೇವರೇ ಈ ಒಂದು ಮುಂಚಾನ ವೇಳೆಯಲ್ಲಿ ಪೂರ್ಣ ಮನಸ್ಸಿಂದ ಪೂರ್ಣ ಹೃದಯದಿಂದ ಕರ್ತನೇ ಯೇಸುವೆ ಪೂರ್ಣ ಪ್ರೀತಿಯಿಂದ ನಿಮ್ಮನ್ನು ಕರ್ತನೇ ಯೇಸಪ್ಪ ಮನಪೂರ್ವಕವಾಗಿ ಬಂದು ಕರ್ತನೇ ಯೇಸಯ್ಯ ನಾವು ಆರಾಧಿಸುತ್ತಿರುವಾಗಲೂ ಕನ್ಯಾದಂಚ ದೇವನೇ ಇಲ್ಲಿ ಬಂದು ಕರ್ತನೇ ಯೇಸಪ್ಪ ಅಪ್ಪ ತಂದೆ ಎಂಬುದಾಗಿ ಕೂಗುವಂಥ ಒಂದೊಂದು ಮಕ್ಕಳ ಕೂಗನ್ನು ಕರ್ತನೇ ಯೇಸಯ್ಯ ನೀವು ಕೇಳಿಕೊಂಡು ಆ ಮಕ್ಕಳಿಗೆ ಬೇಕಾಗಿರುವಂಥ ಸದುತ್ತರವನ್ನು ಕರ್ತನೆ ನೀವು ದಯಪಾಲಿಸುವುದಕ್ಕೆ ಶಕ್ತನಾದಂಥ ದೇವನಾಗಿದ್ದೀರಿ ಎಂಬುದಾಗಿ ನಾವು ನಂಬುತ್ತೇವೆ ಸ್ವಾಮಿ. ಬಾಯಿ ಬಿಟ್ಟು ಕರ್ತನೇ ಯೇಸಯ್ಯ ನಾವು ನಿಮ್ಮನ್ನು ಆರಾಧಿಸುವಾಗ ನಿಮಗೆ ಮರೆಯಾಗಿರುವುದು ಒಂದೂ ಇಲ್ಲವಲ್ಲ ಕರ್ತನೆ. ಹೃದಯದಲ್ಲಿ ಅಡಗಿರುವಂಥ ಒಂದೊಂದು ಕರ್ತನೆ ಯೇಸುವೆ ಮಾತುಗಳನ್ನು ಕೂಡ ಕರ್ತನೆ ಯೇಸಪ್ಪ
ನೀವು ಕೇಳುವಾತನಾಗಿರುವುದಕ್ಕಾಗಿ ಸ್ತೋತ್ರ. ಮುಂದಿನ ಎಲ್ಲ ಆರಾಧನೆಯ ಸಮಯದಲ್ಲಿಯೂ ನೀವು ನಮ್ಮ ಸಂಗಡವಿದ್ದು ನಮ್ಮನ್ನು ಇನ್ನೂ ಉನ್ನತಕರವಾದ ರೀತಿಯಲ್ಲಿ ನಡೆಸಿಕೊಂಡು ಬರುವುದಕ್ಕಾಗಿ ನಿಮಗೆ ಸ್ತೋತ್ರ. ಬೇಕಾಗಿರುವಂಥ ಬಿಡುಗಡೆಯನ್ನು, ರಕ್ಷಣೆಯನ್ನು ಕರ್ತನೆ ನೀವು ವಿಶೇಷಕರವಾದ ರೀತಿಯಲ್ಲಿ ತೋರ್ಪಡಿಸುವುದಕ್ಕಾಗಿ ನಿಮಗೆ ವಂದನೆ. ಆಶೀರ್ವದಿಸು ಕರ್ತನೆ, ಬಲಪಡಿಸು. ಎಲ್ಲವನ್ನು ನಿಮ್ಮ ಪಾದ ಬಳಿಗೆ ಸಮರ್ಪಿಸ್ತೇನೆ. ಎಲ್ಲ ಸ್ತುತಿಯು, ಘನವು, ಮಹಿಮೆಯು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತೇನೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ನಾವಿರುವ ಸ್ಥಳಗಳಲ್ಲಿ ಹಾಗೆ ಎದ್ದು ನಿಂತುಕೊಂಡು ದೇವರನ್ನು ಮಹಿಮೆ ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಕರ್ತನೊಬ್ಬನೇ ದೇವರೆಂದು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಕರ್ತನೊಬ್ಬನೇ ದೇವರೆಂದು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಆತ ನಮಗಿರುವನು, ನಾವು ಆತನವರೇ, ಆತನನ್ನೇ ಕೀರ್ತಿಸಿರಿ. ಆತ ನಮಗಿರುವನು, ನಾವು ಆತನವರೇ, ಆತನನ್ನೇ ಕೀರ್ತಿಸಿರಿ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಸಂತೋಷದಿಂದ ಒಂದುಗೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಸಂತೋಷದಿಂದ ಒಂದುಗೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಆತ ಒಳ್ಳೆಯವನು, ದಯ ಎಂದು ಇರುವುದು, ಆತ ವಲ್ಲಭನು, ದಯ ಎಂದು ಇರುವುದು. ಆತ ಒಳ್ಳೆಯವನು, ದಯ ಎಂದು ಇರುವುದು, ಆತ ವಲ್ಲಭನು, ದಯ ಎಂದು ಇರುವುದು. ಕರ್ತನೊಬ್ಬನೇ ನಂಬಿಗಸ್ತನೆನ್ನಿರಿ, ಆತ ನಮ್ಮ ವಿಮೋಚಕನು. ಕರ್ತನೊಬ್ಬನೇ ನಂಬಿಗಸ್ತನೆನ್ನಿರಿ, ಆತ ನಮ್ಮ ವಿಮೋಚಕನು. ಆತ ಒಳ್ಳೆ ಕುರುಬ, ಆತನ ಕುರಿಗಳು ನಾವು, ಆತನನ್ನೇ ಕೀರ್ತಿಸಿರಿ. ಆತ ಒಳ್ಳೆ ಕುರುಬ, ಆತನ ಕುರಿಗಳು ನಾವು, ಆತನನ್ನೇ ಕೀರ್ತಿಸಿರಿ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಸಂತೋಷದಿಂದ ಒಂದುಗೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಸಂತೋಷದಿಂದ ಒಂದುಗೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಆತ ಒಳ್ಳೆಯವನು, ದಯ ಎಂದು ಇರುವುದು, ಆತ ವಲ್ಲಭನು, ದಯ ಎಂದು ಇರುವುದು. ಆತ
ನಿಮ್ಮ ಪವಿತ್ರಾತ್ಮನ ಪ್ರತಿಯೊಬ್ಬ ಮಕ್ಕಳನ್ನು ಮುಟ್ಟಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನಪ್ಪ. ಪರಿಶುದ್ಧಾತ್ಮನೆ ನೀವು ಆವರಿಸಬೇಕು, ದೇವರಾತ್ಮನೆ ನೀವು ಕಾರ್ಯ ಮಾಡಬೇಕಪ್ಪ. ಇಲ್ಲಿ ಬಂದಿರೋ ಮಕ್ಕಳು ಬಂದ ಹಾಗೆ ಅಲ್ಲಪ್ಪ, ತುಂಬಿಸಲ್ಪಡೋರಾಗಿ ಮಾರ್ಪಡಲಪ್ಪ, ತುಂಬಿಸಲ್ಪಡೋರಾಗಿ ಮಾರ್ಪಡಲಪ್ಪ. ನಿಮ್ಮ ಪವಿತ್ರಾತ್ಮನು ನಿಮ್ಮ ಅಗ್ನಿಯ ಜ್ವಾಲೆಯಪ್ಪ ಪ್ರತಿಯೊಬ್ಬ ಮಕ್ಕಳನ್ನು ಮುಟ್ಟುವುದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನಪ್ಪ. ಆರಾಧನೆಯಲ್ಲಿ ಬಂಧನಗಳು ಬಿಚ್ಚಲ್ಪಡಲಿ, ಆರಾಧನೆಯಲ್ಲಿ ರೋಗಗಳು ನೀಗಲಿ, ರೋಗ ನೀಗಿ ಸೌಖ್ಯ ತರುವಾತನೇ ಸ್ತೋತ್ರ, ಕೊರತೆಯನ್ನು ನೀಗಿ ಸಮೃದ್ಧಿ ತರುವಾತನೇ ನಿಮಗೆ ಕೋಡಿ ಕೋಡಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದಾನಪ್ಪ. ಇಲ್ಲಿ ಬಂದಿರೋ ಪ್ರತಿಯೊಬ್ಬ ಮಕ್ಕಳನ್ನು ನೀವು ಮುಟ್ಟುವುದಕ್ಕಾಗಿ ಸ್ತೋತ್ರ ಅಪ್ಪ. ಮಕ್ಕಳನ್ನು ನಿಮ್ಮ ಪವಿತ್ರತೆಯಲ್ಲಿ ನಿಮ್ಮ ಸಾನ್ನಿಧ್ಯತೆಯಲ್ಲಿ ತುಂಬಿಸಲ್ಪಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನಪ್ಪ. ಪ್ರತಿಯೊಬ್ಬ ಮಕ್ಕಳನ್ನು ದೇವರಪ್ಪ ನಿಮ್ಮನ್ನೇ ದೃಷ್ಟಿಸಿ ನೋಡುವಂತೆ ಅಪ್ಪ, ಮಕ್ಕಳು ಕರ್ತನ ಆರಾಧನೆಯಲ್ಲಿ ಒಂದು ಬಿಡುಗಡೆಯನ್ನು ಕಾಣುವಂತೆ ದೇವರೇ ನೀವು ಸಹಾಯ ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನಪ್ಪ. ಪರಿಶುದ್ಧಾತ್ಮನೆ ವಂದನೆ 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 ವಂದನೆ. ನನ್ನ ಸ್ತುತಿ ಪಾತ್ರನೇ ಏಸಯ್ಯ ನನ್ನ ಗಣನೀಯನೇ, ಏಸಯ್ಯ ನನ್ನ ಮಹನೀಯನೇ, ಏಸಯ್ಯ ಬದಲೇನು ನಿನಗೆ ನಾ ಕೊಡಲಿ
ನಿನ್ನ ಸ್ತುತಿ ಪಾತ್ರನೇ ಯೇಸಯ್ಯ ನಿನ್ನ ಗಣನೀಯನೇ ಯೇಸಯ್ಯ ನಿನ್ನ ಮಹನೀಯನೇ ಯೇಸಯ್ಯ ನನ್ನ ರಾಜ್ಯವೇ. ಸ್ತೋತ್ರ ಕರ್ತನೇ ಅಪ್ಪ. ಹೌದು ತಂದೆಯಾದ ದೇವರೇ ಅಪ್ಪ, ಬಂದಿರುವ ಪ್ರತಿಯೊಬ್ಬ ಮಕ್ಕಳನ್ನು ಕೂಡಪ್ಪ ಯಾರಾಧನೆಯಲ್ಲಿ ಒಂದು ಬಿಡುಗಡೆ, ಒಂದು ಸಮಾಧಾನ, ಒಂದು ಶಾಂತಿಯನ್ನು ಮಕ್ಕಳು ಹೊಂದಿಕೊಳ್ಳುವುದಕ್ಕಾಗಿ ಸ್ತೋತ್ರ ಕರ್ತನೆಪ್ಪ. ಈ ಆರಾಧನೆಯಲ್ಲಿ ನೀವು ನಮ್ಮ ಜೊತೆಯಲ್ಲಿ ಇದ್ದುದಕ್ಕಾಗಿ ಸ್ತೋತ್ರಪ್ಪ. ನಮ್ಮ ಜೊತೆಯಲ್ಲಿ ಇಲ್ಲಿ ಬಂದಿರೋ ಪ್ರತಿಯೊಬ್ಬ ಮಕ್ಕಳನ್ನು ನೀವು ಮುಟ್ಟಿದಕ್ಕಾಗಿ ನಾನು ವಂದಿಸ್ತಾ ಇದ್ದೇನಪ್ಪ. ಪರಿಶುದ್ಧಾತ್ಮನೇ ನಿಮ್ಮನ್ನು ವಂದಿಸ್ತೇನಪ್ಪ. ಮುಂದಿನ ಕೀರ್ತನೆ ಭಾಗವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿ ನಮ್ಮನ್ನು ತಗ್ಗಿಸಿ ಪ್ರಾರ್ಥಿಸಿ ಬೇಡುತ್ತೇನೆ. ಈ ಆರಾಧನೆಯನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೇವೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಆಮೇನ್. ದೇವರು ನಮಗೆ ಮಹತ್ ಕಾರ್ಯ ಮಾಡ್ತಾರೆ. ಬಿಚ್ಚದಂಥ ಬಂಧನಗಳು, ಕೆಟ್ಟಿರುವ ಮಾಟ ಮಂತ್ರ ಕಾರ್ಯಗಳು ಈ ದಿವಸ ದೇವರು ಬಿಡಿಸ್ತಾರೆ. ಆಮೇನ್. ನಾವು ಜೀವನಗೊಳ್ತೀವಿ, ನಾವು ಬೆಳೀತೀವಿ, ದೇವರ ಸಾಕ್ಷಿಗಳಾಗಿ ಜೀವಿಸ್ತೀವಿ. ಹಲ್ಲೆಲೂಯಾ. ಇವತ್ತಿನ ಸಂದೇಶಕ್ಕೋಸ್ಕರ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಆಮೇನ್. ದೇವರ ಕರೆದಿರುವ ಉದ್ದೇಶದಲ್ಲಿ ದೇವರು ನಮ್ಮೊಟ್ಟಿಗೆ ಹೇಳಲಿಕ್ಕೆ ಏನು ಇಷ್ಟಪಡ್ತಾ ಇದ್ದಾರೆ ಅಂದರೆ, ಆತನ ಮಗನ ಸಾರೂಪ್ಯಕ್ಕೆ ನಾವು ಬದಲಾಗಬೇಕು. ಹಲ್ಲೆಲೂಯಾ. ಯಾರನ್ನು ಮೊದಲು ಕರೆದನೋ ಅವರನ್ನು ಮೊದಲು ನೇಮಿಸಿರೋದು ಏನಕ್ಕೆ ಅಂದರೆ, ದೇವರ ಸಾರೂಪ್ಯಕ್ಕೆ ನಾವು ಬದಲಾಗಬೇಕು. ದೇವರ ಸಾರೂಪ್ಯಕ್ಕೆ ನಾವು ಬದಲಾಗಬೇಕು. ಹೇಗೆ? ದೇವರ ಸಾರೂಪ್ಯಕ್ಕೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡಬೇಕಾದ್ರೆ 28ನೇ ವಾಕ್ಯದಲ್ಲಿ ಪೌಲೋಪೋಸ್ತಲನು ರೋಮಾಪುರದವರಿಗೆ ಹೇಳ್ತಾ ಇದ್ದಾರೆ, ನೀವು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಿಗೆ ನೀವು ಕಷ್ಟವಾಗಲಿ ದುಃಖವಾಗಲಿ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ಆಗುತ್ತದೆ. ಯಾಕೆಂದರೆ ನೀವು ಕರೆಯಲ್ಪಟ್ಟಿರುವುದು ಸಾಧಾರಣ ಕರೆಯುವಿಕೆಯಲ್ಲ, ದೇವರ ಸಾರೂಪ್ಯಕ್ಕೆ ನಾವು ಬದಲಾಗಬೇಕು. ಹಲ್ಲೆಲೂಯಾ. ಲೈಕ್ ಕ್ರೈಸ್ಟ್, ಬಿ ಲೈಕ್ ಕ್ರೈಸ್ಟ್. ನಾವು ಹೆಸರಿಗೆ ಮಾತ್ರ ಕ್ರೈಸ್ತರಾಗಿರದೆ ನಮ್ಮ ಜೀವಿತದಲ್ಲಿ ಕೂಡ ಕ್ರೈಸ್ತರಾಗಿ ಜೀವಿಸಬೇಕು. ಹಲ್ಲೆಲೂಯಾ. ನಾವು ನಾರ್ಮಲ್ ಆಗಿ ನೋಡಬೇಕಾದ್ರೆ ನಮ್ಮನ್ನು ನೋಡಿದ್ರೆ ನೀವು ಯಾರು ಅಂತ ಹೇಳಿದ್ರೆ ನಾವೇನಿದ್ದೀವಿ? ನಾವು ಕ್ರಿಶ್ಚಿಯನ್ಸ್, ನಾವು ಕ್ರೈಸ್ತರು. ಆದರೆ ನಮ್ಮ ಜೀವಿತ ಈಗ ದೇವರು ಹೇಳ್ತಾ ಇದ್ದಾರೆ, ನೀವು ಒಬ್ಬರಿಗೆ ನಾನು ಕ್ರೈಸ್ತರು ಎಂದು ಪರಿಚಯ ಮಾಡುವುದು ಒಂದು ರೀತಿ, ಆದರೆ ನಿಮ್ಮ ನಡತೆ ನೋಡಿ ಓ ಇವರು ಕ್ರೈಸ್ತರು, ಇವರು ಕ್ರಿಶ್ಚಿಯನ್ಸ್ ಅಂತ ಹೇಳಿ ಗುರುತಿಸುವಂಥ ಒಂದು ಲೆವೆಲ್ಗೆ ನಾವು ಬೆಳೆಯಬೇಕಾಗಿದೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಾವು ನೋಡಬೇಕಾದ್ರೆ ಹೆಸರಿಗೆ ಮಾತ್ರ ಕ್ರಿಶ್ಚಿಯನ್, ಒಂದು ಸರ್ಟಿಫಿಕೇಟ್ ಕ್ರೈಸ್ತರು ಅನ್ನುವ ಸರ್ಟಿಫಿಕೇಟ್ ಸಿಕ್ಕಿ ಜೀವಿಸುವುದಲ್ಲ ದೊಡ್ಡದು, ಆದರೆ ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಬದಲಾಗಬೇಕು. ಹಲ್ಲೆಲೂಯಾ. ನಾವು ಅದೇ ರೀತಿಯಾಗಿ ಎಫೆಸ್ಯ ಪತ್ರಿಕೆ 1ನೇ ಅಧ್ಯಾಯ 4-5ನೇ ವಾಕ್ಯವನ್ನು ಓದಿಕೊಳ್ಳೋಣ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸುಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕನಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಹಲ್ಲೆಲೂಯಾ. ವಾಕ್ಯದಲ್ಲಿ ಏನು ಹೇಳಿದೆ? ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ದೋಷವಿಲ್ಲದವರು
ಪರಿಶುದ್ಧರೂ ಆಗಿ ಕಾಣಿಸಿಕೊಳ್ಳುವುದಕ್ಕೋಸ್ಕರ ನಮ್ಮನ್ನು ಏನು ಮಾಡಿದ್ದಾರೆ? ಜಗದುತ್ಪತ್ತಿಗೆ ಮುಂಚೆಯೇ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ನೀವೆಷ್ಟು ವರ್ಷದಿಂದ ಕ್ರೈಸ್ತರು ಅಂದರೆ ನಾವೇನು ಹೇಳ್ತೀವಿ? ಒಂದು 5 ವರ್ಷದಿಂದ 10 ವರ್ಷದಿಂದ. ನಾವೀಗ ಹುಟ್ಟಿದಾಗ್ಲಿಂದ ಕ್ರೈಸ್ತರ ಅಂತ ಹೇಳಿದ್ರೆ ನಾವಿಲ್ಲ, ಮಧ್ಯದಲ್ಲಿ ಯೇಸುವನ್ನು ಕಂಡುಕೊಂಡಿದ್ದು. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಈ ಆಲಯದಲ್ಲಿ ಬಂದು ಈ ಆಲಯದಲ್ಲಿ ಇರುವುದಾದರೆ ಕ್ರಿಸ್ತ ಯೇಸುವಿನಲ್ಲಿ ಜಗದುತ್ಪತ್ತಿಗಿಂತ ಮೊದಲೇ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಆದರೆ ಕೆಲವರಿಗೆ ಅದು ಡೌಟ್ ಇದೆ. ಆ ಡೌಟ್ ಇರೋದ್ರಿಂದ ನಾವೇನು ಮಾಡ್ತೀವಿ? ಬೇಜಾರು. ಅಯ್ಯೋ, ನಾನು ಚರ್ಚಿಗೆ ಬಂದಿದ್ದು ಸರಿ ಆಯಿತಾ? ನಾನು ಯೇಸುವನ್ನು ನಂಬಿದ್ದು ಸರಿ ಆಯಿತಾ? ಆದರೂ ಈ ಕಷ್ಟ, ಆದರೂ ಈ ನೋವು, ಆದರೆ ನಾವೇನು ಹೇಳ್ತೀವಿ? ನಾವು ಕ್ರೈಸ್ತರು ಅಂತ ಹೆಸರು ಮಾತ್ರ ಹೇಳ್ತೀವಿ ಹೊರತು ಕ್ರೈಸ್ತರಾಗಿ ನಾವು ಮಾರ್ಪಡ್ತಾ ಇಲ್ಲ. ನಮ್ಮ ನಡೆ ಕ್ರಿಸ್ತನ ಹಾಗಿದೆಯಾ? ನಮ್ಮ ನುಡಿಯಲ್ಲಿ ಕ್ರಿಸ್ತನನ್ನು ಪ್ರತಿಬಿಂಬಿಸ್ತಾ ಇದ್ದೀವಾ? ನಮ್ಮ ನೋಟದಲ್ಲಿ ಕ್ರಿಸ್ತನನ್ನು ಪ್ರತಿಬಿಂಬಿಸ್ತಾ ಇದ್ದೀವಾ? ಹಲ್ಲೆಲೂಯಾ. ಜಗದುತ್ಪತ್ತಿಗಿಂತ ಮೊದಲೇ ಆರಿಸಿಕೊಂಡ ಆತನು ಹೇಳ್ತಾ ಇದ್ದಾನೆ, ನೀನು ನಾನು ಜಗದುತ್ಪತ್ತಿಗಿಂತ ಮೊದಲೇ ಆರಿಸಿಕೊಂಡಿದ್ದು ಸುಮ್ಮನೆ ಅಲ್ಲ, ಪರಿಶುದ್ಧನು ನಿರ್ದೋಷಿಯು ದೋಷವಿಲ್ಲದವನಾಗಿರಬೇಕೆಂದು ಆರಿಸಿಕೊಂಡು ಏನು ಮಾಡ್ತಾ ಇದ್ದಾರೆ? ಅದು ಕೃಪಾದಾನವಾಗಿದೆ. ಹಲ್ಲೆಲೂಯಾ. ನಮಗೆ ಕೃಪಾದಾನವೇ ಸಿಕ್ಕಿರುವುದು. ಹಲ್ಲೆಲೂಯಾ. ನಾವು ಕ್ರೈಸ್ತರಾಗಿದ್ದೇವೆ, ಚರ್ಚಿಗೆ ಬಂದಿದ್ದೇವೆ, ಯೇಸು ಸ್ವಾಮಿಯನ್ನು ಕಂಡುಕೊಂಡಿದ್ದೇವೆ, ನನಗೆ ಸ್ವರ್ಗ ಸಿಗುತ್ತೆ, ನಾನು ಪರಿಶುದ್ಧನಾಗಿ ಜೀವಿಸ್ತೇನೆ ಅಂತ ಹೇಳಿದರೆ ಅದು ನಮ್ಮ ಬಲ, ನಮ್ಮ ಜ್ಞಾನ ಏನೂ ಅಲ್ಲ. ನಮ್ಮ ಹಾಗೆ ನಮ್ಮ ಸ್ವಂತದವರು, ಬಂಧು ಬಳಗದವರು ಇನ್ನೂ ಎಷ್ಟೋ ಜನ ಹೊರಗಿದ್ದಾರೆ. ಅವ್ರಿಗೆ ಯೇಸುವನ್ನು ಗೊತ್ತು, ಆದರೆ ಅಂಗೀಕರಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ನೀನು ಯೇಸುವನ್ನು ಅಂಗೀಕರಿಸಿ ಆಲಯದಲ್ಲಿ ಬಂದು ಕೂತ್ಕೊಂಡಿದ್ರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ಅದು ನನ್ನ ಕೃಪೆಯ ದಾನವಾಗಿದೆ. ನೀನು ಸುಮ್ಮನೆ ಬಂದು ಆಲಯದಲ್ಲಿ ಕೂತ್ಕೊಂಡ್ರೆ ಮಾತ್ರ ಸಾಲದು, ನನ್ನ ಹಾಗೆ ನನ್ನ ಸಾರೂಪ್ಯಕ್ಕೆ ನೀನು ಮಾರ್ಪಡಬೇಕು. ಕ್ರಿಸ್ತನು ಮಕ್ಕಳಾಗಿ ನಾವು ಜೀವಿಸುವಾಗ ಮಹತ್ ಕಾರ್ಯಗಳುಂಟಾಗುತ್ತದೆ. ಹಲ್ಲೆಲೂಯಾ. ನಾವು ಕ್ರೈಸ್ತರಾದರೆ ಆ ಜೀವಿತದಲ್ಲಿ ಕೆಲ ವಿಷಯಗಳು ನಾವು ಮಾಡಬೇಕು. ಯೇಸು ಕ್ರಿಸ್ತನ ಜೀವಿತದಿಂದ ನಾವು ನೋಡುವಾಗ, ಯೇಸು ಕ್ರಿಸ್ತನ ಜೀವಿತದಿಂದ ನಾವು ಕೆಲ ವಿಷಯಗಳನ್ನು ಕಲಿತುಕೊಳ್ಬೋದು. ಆ ವಿಷಯಗಳು ಕಲಿತುಕೊಂಡಾಗ ನಾವು ಯೇಸುವಿನ ಹಾಗೆ ಮಾರ್ಪಡ್ಬೋದು. ಹಲ್ಲೆಲೂಯಾ. ನಾವು ಹೇಳ್ಬೋದು, ನಾನು ಯೇಸುವಿನ ಹಾಗೆ ಮಾರ್ಪಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಹೇಗೆ ಪ್ರಯತ್ನ ಪಡ್ತಾ ಇದ್ದೀವಿ? ಕೆಲ ವಿಷಯಗಳಲ್ಲಿ ನಾವು ಪ್ರಯತ್ನ ಪಟ್ಟರೂ ಕೂಡ ಕ್ರಿಸ್ತನ ಹಾಗೆ ನಾವು ಮಾರ್ಪಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ದೇವರು ಹೇಳ್ತಾ ಇದ್ದಾರೆ, ಇವತ್ತು ನಿನ್ನನ್ನು ಜಗದುತ್ಪತ್ತಿಗಿಂತ ಆರಿಸಿಕೊಂಡಿದ್ದು ಸುಮ್ಮನೆ ಅಲ್ಲ, ನನ್ನ ಹಾಗೆ ನನ್ನ ಸಾರೂಪ್ಯವುಳ್ಳವನಾಗಿ ನೀನು ಮಾರ್ಪಡಬೇಕು. ಹಲ್ಲೆಲೂಯಾ. ದೇವರ ಸಾರೂಪ್ಯ ಯಾವುದರಲ್ಲಿ ನಾವು ತೋರ್ಪಡಿಸಬಹುದು? ದೇವರ ಸಾರೂಪ್ಯ ಹೇಗೆ ನಮ್ಮಲ್ಲಿ ಜೀವಿತದಲ್ಲಿ ಪ್ರಕಟವಾಗುತ್ತದೆ, ಹೇಗೆ ನಮ್ಮ ಜೀವಿತದಲ್ಲಿ ಹೊರಗೆ ಕಾಣಿಸುತ್ತದೆ ಎನ್ನುವುದಕ್ಕೆ 1 ಯೋಹಾನ 2ನೇ ಅಧ್ಯಾಯ 6ನೇ ವಾಕ್ಯವನ್ನು ನಾವು ನೋಡೋಣ. 1 ಯೋಹಾನ 2ನೇ ಅಧ್ಯಾಯ 6ನೇ ವಾಕ್ಯ. ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಕ್ರೈಸ್ತವರಾಗಿದ್ದರೆ, ಕ್ರಿಸ್ತನವನಾಗಿದ್ದರೆ, ಯೇಸು ಕ್ರಿಸ್ತನು ನಮ್ಮ ದೇವರು, ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿದ್ದರೆ ನಮ್ಮ ನಡೆ ಹೇಗಿರಬೇಕು? ಕ್ರಿಸ್ತನ ನಡತೆ ನಮ್ಮಲ್ಲಿ ಬರಬೇಕು. ಹಲ್ಲೆಲೂಯಾ. ಕ್ರಿಸ್ತನ ನಡತೆ ನಮ್ಮಲ್ಲಿ ಬರಬೇಕು. ಆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀನು ದೇವರವನಾಗಿದ್ದರೆ, ನೋಡಿ, ಆತನಲ್ಲಿ ನೆಲೆಗೊಂಡಿದ್ದೇನೆ ಎಂದು ಹೇಳುವವನು ಕ್ರಿಸ್ತನ ನಡತೆಯಂತೆ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಅಂದರೆ ಅಲ್ಲಿ ಆಪ್ಷನ್ ಕೊಡ್ತಾ ಇಲ್ಲ, ನೀನು ನಡೆಯಬಹುದು ನಡೆಯಬಾರದು ಅಂತ ಹೇಳ್ತಾ ಇಲ್ಲ. ಅಲ್ಲಿ ಏನು ಹೇಳ್ತಾ ಇದೆ? ಯೇಸು ಕ್ರಿಸ್ತನ ಹಾಗೆ ನಿನ್ನ ನಡತೆ ಇರಬೇಕು. ಅದು ನಿನ್ನ ಒಂದು ರೆಸ್ಪಾನ್ಸಿಬಿಲಿಟಿ, ಅದು ನಿನಗಿರುವ ಒಂದು ಆಜ್ಞೆ, ಜವಾಬ್ದಾರಿ. ನೀನು ಬದ್ಧನಾಗಿದೆಯಾ ಅಂದರೆ, ನಾವು ಯೇಸು ಕ್ರಿಸ್ತನನ್ನು ನಂಬಿದರೆ, ಈಗ ಒಂದು ಶಾಲೆಗೆ ಹೋಗ್ತಾ ಇದ್ದರೆ ಆ ಶಾಲೆ ಒಂದು ಡೆಕೋರಮ್ ಇರುತ್ತೆ, ಅದಕ್ಕೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ನಾವು ಆ ಶಾಲೆಯಲ್ಲಿ ಓದುವ ಮಕ್ಕಳಾದರೆ ಏನು ಮಾಡಬೇಕು? ಅದನ್ನು ಫಾಲೋ ಮಾಡಲೇಬೇಕು, ಅದು ಅವರಿಗೆ ಮಾಡಲೇಬೇಕು. ಇಲ್ಲಾಂದರೆ ನಾವು ಅಲ್ಲಿ ಮಾಡಲಿಕ್ಕಾಗಲ್ಲ.
ಒಂದು ಕೆಲಸ ಮಾಡ್ತಾ ಇದ್ದೀವಿ, ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಆ ಕೆಲಸಕ್ಕೆ ಸೀಮಿತವಾದ ಡಿಸಿಪ್ಲಿನ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರಬೇಕಾದ್ರೆ ಏನಾಗುತ್ತೆ, ನಾವು ಅದನ್ನು ಫಾಲೋ ಮಾಡಲ್ಲ ಅಂತ ಹೇಳಿದ್ರೆ ಏನು ಹೇಳ್ತಾರೆ, ಬೇರೆ ಕೆಲಸ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಇವತ್ತು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ಕ್ರೈಸ್ತವನಾದರೆ, ನೀನು ನನ್ನವನೆಂದು ಹೆಸರುಗೊಳ್ಳಬೇಕಾದರೆ ಏನು ಮಾಡಬೇಕು? ನನ್ನ ನಡತೆಯ ಹಾಗೆ ನೀನು ನಡೆಯಬೇಕು. ಅದಕ್ಕೆ ಅದು ನೀನು ಮಾಡಲೇಬೇಕು. ಅದಕ್ಕೆ ನೀನು ಬದ್ಧಳಾಗಿದೆಯಾ. ಅದು ಮಾಡದೆ ಹೋದರೆ ನೀನು ಕ್ರೈಸ್ತವರಾಗುವಂಥ ಯೋಗ್ಯತೆ ನಮಗೆ ಇಲ್ಲ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಮ್ಮ ನಡತೆ ಯೇಸುವಿನ ಹಾಗೆ ನಡತೆ. ಯೇಸುವಿನ ಹಾಗೆ ನಡತೆ ಅಂತ ಹೇಳಿದಾಗ ಯೇಸು ಸ್ವಾಮಿ ಪರಿಶುದ್ಧನಾಗಿದ್ದರು. ಆತನಲ್ಲಿ ಪಾಪವಿರಲಿಲ್ಲ. ನಮ್ಮ ನಡತೆಯಲ್ಲಿ ಪಾಪ ಬರಬಾರದು. ಆಮೇನ್. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಿ. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಮೆಚ್ಚಿಸಲಿಕ್ಕಾಗಲ್ಲ, ನೋಡಲಿಕ್ಕಾಗಲ್ಲ ಅಂತ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾದರೆ ನಾನು ಕ್ರೈಸ್ತವನು ಅಂತ ಹೇಳುವಾಗ ದೇವರು ಹೇಳ್ತಾ ಇದ್ದಾರೆ, ನಿನ್ನ ನಡತೆ ನನಗೆ ಮೆಚ್ಚುಗೆಯಾಗಿರಬೇಕು, ನಾನು ನಡೆಯುವ ಪ್ರಕಾರ ನಡೆಯಬೇಕು. ಹಾಲೆಲೂಯ. ಮೊದಲನೇದಾಗಿ ನಾವು ನೋಡಬೇಕಾ, ಕ್ರೈಸ್ತರು ಎಂದು ಹೇಳಲಿಕ್ಕೆ ನಮಗೆ ಬೇಕಾದ ಕ್ವಾಲಿಟೀಸಲ್ಲಿ ಫಸ್ಟ್ ಕ್ವಾಲಿಟೀಸ್, ನಮ್ಮ ನಡತೆ ಯೇಸುವಿನ ಹಾಗೆ ಮಾರ್ಪಡಬೇಕು. ಸೊ ಒಂದು ಕಂಪನಿಯಲ್ಲಾಗಲಿ, ಒಂದು ಸ್ಕೂಲಲ್ಲಾಗಲಿ, ಎಲ್ಲೇ ಒಂದು ಸೊಸೈಟಿಯಲ್ಲಾಗಲಿ, ಒಂದು 5 ಜನರ ಮಧ್ಯದಲ್ಲಿ ನಾವು ಹೋಗಿ ನಿಲ್ಲುವಾಗ ನಮ್ಮ ಮೊದಲ ಒಂದು ಇಂಪ್ರೆಷನ್, ನಾವು ಮೊದಲು ಹೇಗೆ ವರ್ತಿಸ್ತೀವೋ ಅದನ್ನು ನೋಡಿ ಅವ್ರು ನಮ್ಮನ್ನು ರೇಟ್ ಮಾಡ್ತಾರೆ, ಮಾರ್ಕ್ ಹಾಕ್ಬಿಡ್ತಾರೆ. ನಾವೇ ಆಗಿದ್ರು ಕೂಡ ನಮ್ಮ ಮುಂದೆ ಒಬ್ಬರು 5 ಜನ ಮಂದಿ ನಿಂತಿದ್ದಾಗ ನಾವೇನು ಮಾಡ್ತೀವಿ, ಅದರಲ್ಲಿ ನೋಡಿದಾಗ ನಾವು ಇವ್ರು ಹೀಗೆ ಅಲ್ವಾ, ಇವರಿಷ್ಟು, ಇವ್ರು ಹೀಗೆ, ಇವ್ರಿಗೆ ಈ ಕ್ವಾಲಿಟೀಸ್ ಇದೆ, ಇವ್ರಿಗೆ ಈ ಥರ ಮಾಡ್ತಾರೆ, ಇವ್ರ ಹತ್ರ ಹೀಗೆ ನಡ್ಕೊಳ್ಬೇಕು ಅಂತ ಹೇಳಿ ನಾವು ಆಲ್ರೆಡಿ ನಮ್ಮ ಮುಂದೆ ಯಾರೇ ಬಂದರೂ ಒಂದು ನೋಟದಲ್ಲೇ ನಾವು ಅವ್ರನ್ನ ಮಾರ್ಕ್ ಮಾಡ್ತೀವಿ, ರೇಟ್ ಮಾಡ್ತೀವಿ. ಹಾಗಾದರೆ ನಮ್ಮನ್ನು ಈ ಜನಾಂಗದ ಮಧ್ಯದಲ್ಲಿ, ಈ ಭೂಲೋಕದಲ್ಲಿ ಕ್ರೈಸ್ತರು ಎಂದು ನಮ್ಮನ್ನು ಗುರುತಿಸಬೇಕಾದರೆ ನಮ್ಮ ನಡತೆ ಯೇಸುವಿನ ಹಾಗಿರಬೇಕು. ನಮ್ಮ ನಡತೆ ಯೇಸುವಿನ ಹಾಗೆ ಮಾರ್ಪಡಬೇಕು. ಹಾಲೆಲೂಯ. ಎರಡನೇದಾಗಿ ದೀನಭಾವ, ಯೇಸುವಿನ ಭಾವ ನಮಗೆ ಬರಬೇಕು. ಅದಕ್ಕೆ ಪೌಲಪೋಸ್ತಲನು ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ರಿಂದ 8ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಹಾಲೆಲೂಯ. ಅಲ್ಲಿ ನೋಡಿ, ಯೇಸು ಕ್ರಿಸ್ತನ ದೀನಭಾವ ನಾವು ನೋಡ್ಕೊಂಡು ಬರ್ತಾ ಇರೋದೇನೆಂದರೆ, ಕ್ರೈಸ್ತರು ಎನ್ನುವುದಕ್ಕೆ, ನಾವು ಕ್ರಿಸ್ತನವರು ಎನ್ನುವುದಕ್ಕಿರುವ ಕ್ವಾಲಿಟೀಸ್, ಅದಕ್ಕೆ ಬೇಕಾದ, ನಮ್ಮಲ್ಲಿ ಬೇಕಾದ ಗುಣಗಳಲ್ಲಿ ಒಂದನೇದು ನಾವು ನೋಡಿದ್ದು ನಮ್ಮ ನಡತೆ ಯೇಸುವಿನ ಹಾಗೆ ಮಾರ್ಪಡಬೇಕು. ಎರಡನೇದು ದೀನಭಾವ, ಯೇಸುವಿನ ಮನಸ್ಸು. ಪೌಲಪೋಸ್ತಲನು ಕರೆಕ್ಟಾಗಿ ಫಿಲಿಪ್ಪಿಯದವರಿಗೆ ಹೇಳ್ತಾ ಇದ್ದಾರೆ, ನನ್ನ ಪ್ರಿಯ ಮಕ್ಕಳೇ, ನಿಮ್ಮಲ್ಲಿ ಯೇಸು ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿ ಇರಲಿ. ಹಾಲೆಲೂಯ. ಆ ದೀನ ಸ್ವಭಾವ ನೋಡಿ. ಆಕಾಶ ಭೂಮಿ ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿದ ದೇವರು ನರಾವತಾರ ಎತ್ತಿ ಮನುಷ್ಯನಾಗಿ ಭೂಲೋಕಕ್ಕೆ ಬಂದು ಕಲ್ಲು, ಮುಳ್ಳು, ಮಣ್ಣು, ಕೆಸರು ತುಂಬಿರೋ ಈ ಲೋಕದಲ್ಲಿ ಯೇಸು ಸ್ವಾಮಿ ದೇವರಲ್ವಾ, ಒಂದು ಅರಮನೆಯಲ್ಲಿ ಹುಟ್ಟಿ ಸಾಧಾರಣವಾಗಿ ಜೀವಿಸಿ ಹೋಗ್ಬೋದಾಗಿತ್ತಲ್ವಾ. ಆದರೆ ದೀನಭಾವ, ಮನುಷ್ಯರಲ್ಲಿ, ಮಾನವನಲ್ಲಿ ಮಾನವನಾಗಿ ಮಾರ್ಪಟ್ಟು, ಬಡವರಿಗೋಸ್ಕರ ಬಡವನಾಗಿ ಮಾರ್ಪಟ್ಟು, ಎಲ್ಲ ಇದ್ದಾಗಲೂ
ತನ್ನ ಮಹಿಮಾ ಪದವಿಯನ್ನು ಬಿಡಲಲ್ಲೇನೂ ಎಂದು ಎಣಿಸದೆ ದಾಸನ ರೂಪವನ್ನು ತರಿಸಿಕೊಂಡು ಈ ಭೂಮಿಗೆ ಪ್ರತ್ಯಕ್ಷನಾದ ಆ ಯೇಸುವಿನ ಭಾವ ನಮ್ಮಲ್ಲಿ ಬಂದರೆ ನಮ್ಮನ್ನು ನೋಡಿ ಜನ ಹೇಳ್ತಾರೆ ಇವರು ಕ್ರೈಸ್ತರು ಅಂತ ಹೇಳಿ. ಆದರೆ ನಾವೀಗ ಏನು ಮಾಡ್ತೀವಿ, ನಮ್ಮನ್ನೇ ನಾವು ಲೇಬಲ್ ಮಾಡ್ತಾ ಇದ್ದೀವಿ. ನಾನು ಕ್ರಿಶ್ಚಿಯನ್, ನಮ್ಮನ್ನೇ ಲೇಬಲ್ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ನೋಡಿ ಅವ್ರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಇವರು ಕ್ರಿಶ್ಚಿಯನ್, ನಮ್ಮನ್ನು ಕೇಳಿ ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಇವರು ಕ್ರೈಸ್ತರಾ. ಆದರೆ ದೇವರು ಹೇಳ್ತಾ ಇದ್ದಾರೆ ಇದು ನನಗೆ ಬೇಕಾಗಿಲ್ಲ, ನೀನು ನನ್ನ ಸಾರೂಪ್ಯಕ್ಕೆ ಬಾ, ನಿನ್ನನ್ನು ನೋಡಿ ಅನೇಕರು ನನ್ನನ್ನು ಕಂಡುಕೊಳ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಆ ದೀನ ಭಾವ, ಆಕಾಶ ಭೂಮಿ ಸೃಷ್ಟಿ ಮಾಡಿದ ದೇವರಿಗೆ ಏನು ಕಡಿಮೆ ಇಲ್ವಲ್ಲ. ಒಂದೇ ಮಾತಿನಿಂದ ಉಂಟಾಗಲಿ ಅಂತ ಹೇಳಿದಾಗ ಎಲ್ಲ ಉಂಟಾಯಿತು. ಯೇಸು ಸ್ವಾಮಿಗೂ ಈ ಭೂಲೋಕಕ್ಕೆ ಬಂದು ಎಲ್ಲರ ಪಾಪ ಕ್ಷಮಿಸಲ್ಪಡಲಿ ಅಂತ ಒಂದೇ ಮಾತು ಸಾಕಿತ್ತು, ನಮ್ಮೆಲ್ಲರ ಪಾಪ ಕ್ಷಮಿಸಲ್ಪಡ್ತಾ ಇತ್ತು. ಆದರೆ ಮನುಷ್ಯನಲ್ಲಿ ಮನುಷ್ಯನಾಗಿ, ಮಾನವನಲ್ಲಿ ಮಾನವನಾಗಿ, ಬಡವನಿಗೆ ಬಡವನಾಗಿ, ದೀನನಿಗೆ ದೀನನಾಗಿ ತನ್ನನ್ನೇ ತಗ್ಗಿಸಿಕೊಂಡು ಸಿಂಹಾಸನ ಬೇಡ, ಅರಮನೆ ಬೇಡ, ಸ್ಥಾನ ಬೇಡ, ಮಾನ ಬೇಡ, ಜನ ಹೀಯಾಳಿಸಿದ್ರು, ನಿಂದಿಸಿದ್ರು, ಕಲ್ಲೆಸಿದ್ರು ಕೂಡ ಅವರಿಗೋಸ್ಕರ ತಂದೆ ಬಳಿಯಲ್ಲಿ ವಿಜ್ಞಾಪಿಸಿ, ದೇವರೇ ಇವರಿಗೋಸ್ಕರನೇ ನಾನು ಪ್ರಾಣ ಕೊಡ್ತಾ ಇರೋದು, ಆದರೆ ಇವ್ರು ಏನು ಮಾಡ್ತಾ ಇದ್ದಾರೋ ಇವರಿಗೆ ತಿಳಿತಾ ಇಲ್ಲ, ದೇವರೇ ಇವರನ್ನು ಕ್ಷಮಿಸು ಅಂತ ಹೇಳಿ ಆ ಶಿಲುಬೆಯಲ್ಲಿ ಕೊನೆಯದಾಗಿ ಕೂಡ ಕ್ಷಮಾಪಣೆ ಪ್ರಾರ್ಥನೆಯನ್ನು ಮಾಡಿ ಎಲ್ಲರಿಗೋಸ್ಕರ ಪ್ರಾಣ ಕೊಟ್ಟ ದೇವರ ಆ ದೀನ ಮನಸ್ಸು ನಮ್ಮಲ್ಲಿದೆಯಾ? ಸ್ಥಾನಮಾನ ಹುಡುಕ್ತಾ ಇದ್ದೀವಾ? ಕ್ರೈಸ್ತರೆಂದರೆ ದೀನ ಸ್ವಭಾವ ಬೇಕು, ಸ್ಥಾನಮಾನ ಬೇಡ, ದಾಸನಾಗುವ ಮನಸ್ಸು ಬೇಕು. ಯೇಸುವಿನ ಮುಂದೆ ನಾವು ಏನೂ ಅಲ್ಲ, ಯೇಸುವಿನ ತ್ಯಾಗದ ಮುಂದೆ, ಯೇಸುವಿನ ದಾಸತ್ವದ ಮುಂದೆ ನಾವು ಏನೂ ಅಲ್ಲ. ನಾವು ಬರೀ ಮಣ್ಣಾಗಿದ್ದೇವೆ, ನಾವು ಬರೀ ಧೂಳಾಗಿದ್ದೇವೆ. ಹಲ್ಲೆಲೂಯಾ. ಆದರೆ ನಾವು ವಾಕ್ಯದಲ್ಲಿ ನೋಡುವಾಗ ನಾವು ಹೇಳ್ತೀವಿ ನಾನು ಕ್ರೈಸ್ತನಾಗಿರಬೇಕು, ಕ್ರಿಸ್ತವನಾಗಿರಬೇಕು. ನೋ, ನೀನಾಗಿ ನಿನ್ನ ಡೆಫಿನೇಷನ್ ಕೊಡಬಾರ್ದು, ಜನರಾಗಿ ನಿನಗೆ ಡೆಫಿನೇಷನ್ ಕೊಡಬೇಕು. ಮೊದಲನೇದು ನಮ್ಮ ನಡತೆ, ಎರಡನೇದು ದೀನ ಸ್ವಭಾವ, ಸೆಲ್ಫ್ ಹಂಬ್ಲಿಂಗ್. ಅಂದರೆ ಯಾರೋ ಹೇಳಿ ನಾವು ತಗ್ಗಿಸಿಕೊಡುವುದಲ್ಲ, ಎಲ್ಲರೂ ಇರುವಾಗಲೂ ತಗ್ಗಿಸಿಕೊಡುವುದು, ಬಿಟ್ಟು ಕೊಡುವ ಸ್ವಭಾವ. ದೀನ ಸ್ವಭಾವದಲ್ಲಿ ಅದೆಲ್ಲ ಬರುತ್ತೆ. ದೀನ ಸ್ವಭಾವ ಇದ್ದಾಗ 5 ಜನ ಇರಬೇಕಾದ್ರೆ ನೀನೇ ಮಾಡು, ತಾಳ್ಮೆ, ಏನೇ ಹೇಳಿದ್ರೂ ಸಹಿಸಿಕೊಳ್ಳುವಂಥ ಮನಸ್ಸು ನಮ್ಮಲ್ಲಿ ಬರಬೇಕು. ಆಗ ನಮ್ಮನ್ನು ನೋಡಿ ಜನನೇ ಲೇಬಲ್ ಮಾಡ್ತಾರೆ, ದೇ ಆರ್ ಕ್ರಿಶ್ಚಿಯನ್ಸ್, ಇವರು ಕ್ರೈಸ್ತರಪ್ಪ. ಮೂರನೇದು ಆತನ ಸೇವೆಯ ಭಾವ, ಯೇಸು ಕ್ರಿಸ್ತನ ಸೇವೆಯ ಮನಸ್ಸು. ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ 5ನೇ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಆಗ ಬೋಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈಪಾವುಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನವನು ನಾನು ಕ್ರೈಸ್ತನು, ನಾನು ಕ್ರೈಸ್ತಳು ಎಂದು ಹೆಸರು ಬರಬೇಕಾ? ಸೇವೆ ಮಾಡುವ ಮನಸ್ಸು ಬರಬೇಕು. ಹಲ್ಲೆಲೂಯಾ. ಸೇವಾ ಭಾವ ಬಂದಾಗಲೇ ಕ್ರೈಸ್ತನಾಗಿ ಮಾರ್ಪಡೋದು. ಯಾಕೆಂದರೆ ನಮಗೆ ರೋಲ್ ಮಾಡೆಲ್ ಒಂದು ಪಾಸ್ಟ್ರೋ, ಒಂದು ಬಿಷಪ್ಪೋ, ಒಂದು ದೊಡ್ಡ ವ್ಯಕ್ತಿಯೋ, ದೊಡ್ಡ ಸೇವಕನೋ, ದೊಡ್ಡ ಪ್ರೀಚರೋ, ದೊಡ್ಡ ಅಭಿಷೇಕ ಇರುವವರು ಅಲ್ಲ. ಯೇಸು ಕ್ರಿಸ್ತನೇ ನಮ್ಮ ರೋಲ್ ಮಾಡೆಲ್. ಯೇಸು ಕ್ರಿಸ್ತನ ಏನು ಮಾಡಿದ್ರೋ ಅದೆಲ್ಲ ನಾವು ಮಾಡಿದ್ರೆ ಯೇಸು ಕ್ರಿಸ್ತನವರಾಗಿ ನಾವು ಮಾರ್ಪಡ್ತೇವೆ. ಹಲ್ಲೆಲೂಯಾ. ಇಲ್ಲಿ ನೋಡುವಾಗ ಯೇಸು ಸ್ವಾಮಿ 3.5 ವರ್ಷ ತನ್ನ ಜೊತೆಯಲ್ಲಿ ನಡೆದು ತನ್ನನ್ನು ಗುರುವೇ 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 ಎಂದು ಕರೆದ ತನ್ನ ಶಿಷ್ಯರ ಮುಂದೆ ತಾನು ಕೀಳಾಗಿ ಹೋಗುತ್ತೇನೆಂದು ನೋಡದೆ ಅವರ ಪಾದಗಳನ್ನು ತೊಳಿತಾ ಇದ್ದಾರೆ. ಅಧೀನ ಸ್ವಭಾವ ನನಗೂ ನಿನಗೂ ಇದೆಯಾ? ನೀವು ಅಧೀನ ಸ್ವಭಾವದಲ್ಲಿ ನಡೀತಾ ಇದ್ದೀವಾ? ಒಂದು ಸ್ಥಾನ, ಒಂದು ಅಭಿಷೇಕ, ಒಂದು ಪ್ರಾರ್ಥನೆ, ಒಂದು ಬಿಡುಗಡೆ, ಒಂದು ಪ್ರವಾದನೆ ನಾವು ಬಂದಾಗಲೇ ನಮಗೋಸ್ಕರ ಸೇವೆ ಮಾಡಲಿಕ್ಕೆ ಮತ್ತೊಬ್ಬರನ್ನು ನಾವು ಹುಡುಕ್ತಾ ಇದ್ದೀವಾ? ಇಲ್ಲ, ನನ್ನಲ್ಲಿ ಅಭಿಷೇಕ, ಪ್ರಾರ್ಥನೆ, ನನ್ನಲ್ಲಿ ಬಿಡುಗಡೆಗಳು, ಪ್ರವಾದನೆಗಳು, ದರ್ಶನಗಳು ಬಂದಾಗ ಮತ್ತೊಬ್ಬನಿಗೆ ನಾನು ಸೇವೆ ಮಾಡ್ತಾ ಇದ್ದೀನಾ? ಯೇಸು ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಬರದೆ ಹೋದರೆ ಏನೇ ಸಂಪಾದಿಸಿದ್ರು, ಎಷ್ಟೇ ಅಭಿಷೇಕ ಇದ್ರು, ಎಷ್ಟೇ ಪ್ರವಾದನೆ ಇದ್ರು, ನಮ್ಮಲ್ಲಿ ಯೇಸು ಕ್ರಿಸ್ತನ ಗುಣ, ಯೇಸು ಕ್ರಿಸ್ತನ ಸ್ವಭಾವ ಇಲ್ಲದೆ ಹೋದರೆ ಎಲ್ಲ ವ್ಯರ್ಥವಾಗಿ ಹೋಗುತ್ತದೆ. ನಮ್ಮಲ್ಲಿ ಯೇಸು ಕ್ರಿಸ್ತನ ಗುಣ ಬರಬೇಕು. ಗುರುವೇ ಗುರುವೇ ಅಂತ ಹೇಳಿ 3.5 ವರ್ಷ ಹಿಂದೆ ನಡೆದವರ ಪಾದವನ್ನು ಇಳಿದು ತೊಳೆಯುವಂಥ ಮನಸ್ಸು ಬರ್ತಾ ಇದೆ. ಯಾರಿಗಿದೆ ಆ ಮನಸ್ಸು? ನಮ್ಮಲ್ಲಿ ಯಾರಲ್ಲೂ ಅಷ್ಟು ದೀನ ಮನಸ್ಸು ಬರಲ್ಲ.
ಇವತ್ತು ಅದು ಬರಬೇಕು. ಯಾಕೆಂದರೆ ನಾನು ಹೆಸರಿಗೆ ಮಾತ್ರ ಅಲ್ಲ ಕ್ರೈಸ್ತನು, ನನ್ನ ಜೀವಿತದಿಂದ ಅದು ತೋರಿಸಬೇಕಾಗಿದೆ. ನಾನು ಕ್ರಿಸ್ತನ ಸಾರೂಪ್ಯವುಳ್ಳವನಾಗಿ ಮಾರ್ಪಡಿದೆ. ಸರ್ವಿಸ್ ಮೆಂಟಾಲಿಟಿ ನಮ್ಮಲ್ಲಿ ಬರದೆ ಹೋದರೆ, ನಾನು ಎಷ್ಟೇ ದೊಡ್ಡ ಪ್ರವಾದಿ ಆದರೂ, ಎಷ್ಟೇ ದೊಡ್ಡ ಅಭಿಷೇಕ ಇದ್ದರೂ, ಜನರ ಮುಂದೆ ಕೆಲಸ ಮಾಡಿಸಿಕೊಳ್ಳುವವನಾಗಿದ್ದರೆ ಅದು ಯೇಸು ಕ್ರಿಸ್ತನ ಸ್ವಭಾವವಲ್ಲ. ಆತನು ಒಂದೇ ಮಾತಿನಿಂದ ರೋಗಿಗಳನ್ನು ಸ್ವಸ್ಥ ಮಾಡ್ತಾ ಇದ್ರು. ಯೇಸು ಸ್ವಾಮಿಯನ್ನು ನೋಡಿದ್ರೆ ದೆವ್ವಗಳು ಓಡಿ ಹೋಗ್ತಾ ಇತ್ತು. ಯೇಸು ಸ್ವಾಮಿಯ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಗುಂಪು ಗುಂಪಾಗಿ ಜನ ಬರ್ತಾ ಇದ್ರು. ಯೇಸು ಸ್ವಾಮಿ ಅಂತ ಹೇಳಿದ್ರೆ ವರ್ಲ್ಡ್ ಫೇಮಸ್ ಆಗಿದ್ರು ಆ ಕಾಲದಲ್ಲಿ. ಆದರೂ ಕೂಡ ತನ್ನನ್ನು ತಗ್ಗಿಸಿಕೊಂಡು ತನ್ನ ಜೊತೆಯಲ್ಲಿ ತಾನು ಕರೆದು, ತಾನು ನೇಮಿಸಿ, ತಾನು ಪ್ರಾರ್ಥನೆ ಹೇಳಿಕೊಟ್ಟು, ತಾನು ಅವರಿಗೆ ಅಭಿಷೇಕ ಕೊಟ್ಟು ತನ್ನ ಶಿಷ್ಯರ ಪಾದ ತೊಳೆಯಲಿಕ್ಕೂ ಆತನು ಹಿಂದೆಗೆಯಲಿಲ್ಲ. ಆ ದೀನ ಸ್ವಭಾವ ಆತನಿಗೆ ಬಂತು. ನಮ್ಮಲ್ಲಿ ಆ ಸ್ವಭಾವ ಬರ್ತಾ ಇದೆಯಾ? ನಮ್ಮಲ್ಲಿ ಆ ಕ್ಯಾರೆಕ್ಟರ್ಸ್ ಇದೆಯಾ? ಆ ಗುಣ ನಮ್ಮಲ್ಲಿ ಇದೆಯಾ? ಇವತ್ತಿಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ. ಸರ್ವಿಸ್ ಮೆಂಟಾಲಿಟಿ, ಎಲ್ಲರಿಗೋಸ್ಕರ ಸೇವಾ ಭಾವ, ಸೇವೆಯ ಮನಸ್ಸು, ಆ ಮನಸ್ಸು ನಮ್ಮಲ್ಲಿ ಬಂದರೆ ನಾವು ಕ್ರೈಸ್ತರಾಗಿ ಮಾರ್ಪಡ್ತೇವೆ. ಹಲ್ಲೆಲೂಯಾ. ನಾವು ಕ್ರೈಸ್ತರು ಅಂತ ಹೇಳಿ ಹೆಸರಲ್ಲೇ ಅಲ್ಲ, ನಮ್ಮ ಗುಣಗಳಿಂದ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಮಾರ್ಪಟ್ಟರೆ ಆಟೋಮೆಟಿಕ್ ಆಗಿ ನಮ್ಮನ್ನು ಗುರುತಿಸ್ತಾರೆ ಅಂತ ಹೇಳಿದೆ. ನಾವು ಮತ್ತೆ ನೋಡುವಾಗ ಯೇಸು ಕ್ರಿಸ್ತನ ಪ್ರೀತಿ, 1 ಯೇಸು ಕ್ರಿಸ್ತನ ನಡತೆ, 2 ಯೇಸು ಕ್ರಿಸ್ತನ ದೀನಭಾವ, 3 ಯೇಸು ಕ್ರಿಸ್ತನ ಸೇವಾ ಭಾವ, 4 ಯೇಸು ಕ್ರಿಸ್ತನ ಪ್ರೀತಿ, ಮಿತಿ ಇಲ್ಲದ ಪ್ರೀತಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಪ್ರೀತಿ ಅಂತ ಹೇಳಬೇಕಾದ್ರೆ ಅದನ್ನು ನಾವು ಲೆಕ್ಕಿಸಲಿಕ್ಕೆ ಆಗಲ್ಲ. ಎಫೆಸ್ಯ 5:2 ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಪ್ರೀತಿ ಹೇಗಿತ್ತು? ಲವ್ ಆಫ್ ಸ್ಯಾಕ್ರಿಫೈಸ್, ಯಜ್ಞವಾಗಿ ಸಮರ್ಪಿಸುವಂಥ ಪ್ರೀತಿ. ಸಾಧಾರಣ ಪ್ರೀತಿಯಲ್ಲ. ಅಲ್ಲಿ ನೋಡಿ, ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ, ಅದು ಯೇಸು ಕ್ರಿಸ್ತನ ಪ್ರೀತಿ. ಅಂದರೆ ನಮ್ಮನ್ನು ಯೇಸು ಕ್ರಿಸ್ತನ ಪ್ರೀತಿ ಯಜ್ಞವಾಗಿ ಸಮರ್ಪಿಸುವ, ತನ್ನನ್ನು ಲಿವಿಂಗ್ ಸ್ಯಾಕ್ರಿಫೈಸ್ ಅಂದರೆ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಂಡ ಆತನ ಪ್ರೀತಿ ನಮ್ಮಲ್ಲಿ ಬರಬೇಕು. ಸಜೀವ ಯಜ್ಞವಾಗಿ ಹೇಗೆ ಸಮರ್ಪಿಸಿಕೊಳ್ಳುವುದು? ಯಜ್ಞ ಸಮರ್ಪಿಸಿಕೊಂಡ ಮೇಲೆ, ಒಂದು ಪಶು ಯಜ್ಞವಾಗಿ ಸಮರ್ಪಿಸಿಕೊಂಡ ಮೇಲೆ ಅದು ಜೀವ ಇರುತ್ತಾ? ಇಲ್ಲ. ಅದು ಆಲ್ರೆಡಿ ಅದರ ಮರಣ ಆಯಿತು, ಅದು ಯಜ್ಞವಾಗಿ ಮಾರ್ಪಟ್ಟಾಯಿತು. ಆದರೆ ನಮ್ಮನ್ನು ನಾವು ದೇವರ ಮುಂದೆ ಯಜ್ಞವಾಗಿ ಸಮರ್ಪಿಸಿಕೊಡ್ಬೇಕಾದ್ರೆ ಶರೀರ ದೀನ ಸ್ವಭಾವಗಳು ನಮ್ಮಲ್ಲಿ ಸಾಯಬೇಕು. ಕೋಪ, ಕ್ರೋಧ, ಹೊಟ್ಟೆಕಿಚ್ಚು, ಒಳೆಮ್ಮೆ, ಜಗಳ, ಕಕ್ಷಭೇದ, ಭಿನ್ನಮತ, ಕುಡಿಕತನ, ವ್ಯಭಿಚಾರ, ಎಲ್ಲ ರೀತಿಯಾದ ಶರೀರಾಧೀನ ಸ್ವಭಾವಗಳು ನಮ್ಮಲ್ಲಿ ಸತ್ತು ಯೇಸುವಿಗೋಸ್ಕರ ಯಜ್ಞವಾಗಿ ಸಮರ್ಪಿಸಬೇಕು. ಹಾಗೆ ದೇವರಿಗೋಸ್ಕರ ಯಜ್ಞವಾಗಿ ಸಮರ್ಪಿಸಿದ್ರೆ ಹೇಗೆ? ದೇವರ ಸ್ತುತಿ, ಸ್ತೋತ್ರ, ಆರಾಧನೆ, ಪ್ರಾರ್ಥನೆ, ಮತ್ತೊಬ್ಬರಿಗೆ ಸುವಾರ್ತೆ ಸಾರುವುದು, ಇದು ಹೇಗೆ ಒಂದು ಯಜ್ಞವಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡಬೇಕಾದ್ರೆ ನನಗೆ ಯಜ್ಞ ಹೋಮಗಳಲ್ಲಿ ಅಪೇಕ್ಷೆ ಇಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟವಾದ ಯಜ್ಞ. ಸ್ತುತಿ ಸ್ತೋತ್ರವೆಂಬ ಯಜ್ಞವನ್ನು ಸಮರ್ಪಿಸಿರಿ. ಸರ್ವಾಂಗ ಹೋಮಗಳು ಎಲ್ಲ ದೇವರ ಮುಂದೆ. ಈಗ ನಾವು ಯಜ್ಞವಾಗಿ ಸಮರ್ಪಿಸಲಿಕ್ಕೆ ಹೇಳಿದಾಗ ನನ್ನನ್ನೇ ಹೋಗಿ ನಾನು ದೇವರಿಗೆ ಯಜ್ಞವಾಗಿ ಸಮರ್ಪಿಸಿದ್ದೇನೆ ಅಂತ ಹೇಳಿ ಕೂತ್ಕೊಳ್ಳೋದಲ್ಲ. ಸ್ತುತಿ ಸ್ತೋತ್ರ ಮಾಡುವಾಗ ಅದು ಒಂದು ಯಜ್ಞವಾಗಿ ಸಮರ್ಪಿಸಲ್ಪಡ್ತಾ ಇದೆ. ಮನಪೂರ್ವಕವಾಗಿ ಮಾಡುವಾಗ ಅದು ಸುಗಂಧ ದ್ರವ್ಯವಾಗಿ ದೇವರ ಸನ್ನಿಧಿಯಲ್ಲಿ ಹೋಗ್ತಾ ಇದೆ. ಹೀಗೆ ಅದು ಯೇಸು ಕ್ರಿಸ್ತನ ಪ್ರೀತಿ. ಆತನು ನಮಗೋಸ್ಕರ ಮಾಡಿದ್ದು ಮನಪೂರ್ವಕವಾಗಿ ಅಲ್ವಾ? ಯೇಸು ಸ್ವಾಮಿ ಅರ್ಧ ಮನಸ್ಸಿನಿಂದ ಪ್ರಾಣ ಕೊಟ್ರ. ಆ ಪ್ರಾಣ ಕೊಡಬೇಕಾದ್ರೆ ಮುಳ್ಳುಗಳಿಂದ ಹೊಡಿತಾ, ಚಾಟಿ, ಏಟುಗಳು ಎಲ್ಲ ಸಹಿಸಿಕೊಂಡಿದ್ದು, ಅದೇ ತ್ಯಾಗವಾದ ಪ್ರೀತಿ. ಆದರೆ ನಮಗೆ ಆ ದೇವರಿಗೆ ರಿಟರ್ನ್ ಆಗಿ ಆ ತ್ಯಾಗವಾದ ಪ್ರೀತಿ ಮಾಡಲಿಕ್ಕೆ ಆಗ್ತಾ ಇದೆಯಾ?
ದೇವಾಲಯಕ್ಕೆ ಕರೆಕ್ಟಾದ ಸಮಯಕ್ಕೆ ಬರುವುದು ಒಂದು ತ್ಯಾಗವಾದ ಪ್ರೀತಿಯೇ. ರೋಗದಲ್ಲಿಯೂ ಕೂಡ ದೇವಾಲಯದಲ್ಲಿ ಬಂದು ಆರಾಧಿಸುವುದು ತ್ಯಾಗವಾದ ಪ್ರೀತಿಯೇ. ಕಷ್ಟ ಬಂದಾಗಲೂ, ಮರಣದ ಹಾಸಿಗೆ ಹಿಡಿದುಕೊಂಡಾಗಲೂ ಅಲ್ಲಿ ಕೂಡ ದೇವರೇ ನಿನಗೆ ಸ್ತೋತ್ರ ಎಂದು ಹೇಳುವುದು ಅದು ತ್ಯಾಗವಾದ ಪ್ರೀತಿ. ಆದರೆ ನಮ್ಮಲ್ಲಿ ಆ ಪ್ರೀತಿ ಇದೆಯಾ? ಸ್ವಲ್ಪ ರೋಗ ಬಂದಾಗ, ಸ್ವಲ್ಪ ಕಷ್ಟ ಬಂದಾಗ ಸರಿ ಆಮೇಲೆ ನೋಡಿಕೊಂಡ್ರೆ ಆಯಿತು, ದೇವರಿಗೆ ಸೆಕೆಂಡ್ ಪ್ರಯಾರಿಟಿ, ಮತ್ತೆಲ್ಲದಕ್ಕೂ ಫಸ್ಟ್ ಪ್ರಯಾರಿಟಿ ಕೊಟ್ಟು ಹೋಗಬೇಕಾದ್ರೆ ದೇವರು ಹೇಳ್ತಾ ಇದ್ದಾರೆ, ನೀನು ನನ್ನವನು, ನನ್ನ ಸಾರೂಪ್ಯಕ್ಕೆ ಬಾ. ನಾನು ನಿನಗೋಸ್ಕರ ಯಾರನ್ನು ನೋಡದೆ, ಕಷ್ಟ, ದುಃಖ, ನೋವು, ಮರಣ, ಗಾಳಿ, ಮಳೆ, ಚಳಿ ನೋಡದೆ ಪ್ರಾಣ ಕೊಟ್ಟಿಲ್ವಾ? ನನಗೋಸ್ಕರ ಚಿಕ್ಕ ವಿಷಯ ಮಾಡಲಿಕ್ಕೆ ನೀನು ಯಾಕೆ ಹಿಂಜರಿತಾ ಇದೆಯಾ? ಆ ದೇವರ ಪ್ರೀತಿಯುಳ್ಳ ಮನಸ್ಸು. ಪ್ರೀತಿ ಇದ್ದಲ್ಲಿ ಬೆಲೆ ನೋಡಲ್ಲ, ಕಷ್ಟ ನೋಡಲ್ಲ, ನಷ್ಟ ನೋಡಲ್ಲ. ಪ್ರೀತಿ ಇದ್ದರೆ ಒಬ್ಬರ ತಂದೆ ತಾಯಿ ಮೇಲೆ ಪ್ರೀತಿ ಇದ್ದ ಮಕ್ಕಳು ಏನು ಮಾಡ್ತಾರೆ? ಅಯ್ಯೋ ನಮ್ಮಪ್ಪ ಇಷ್ಟು ಹೊಡಿತಾರೆ ಅಂತ ಹೇಳಿ ಸುಮ್ಮನೆ ದೂರ ಹೋಗಿ ನಿಲ್ತಾರ? ಅವ್ರಿಗೊಂದು ಕಷ್ಟ ಬಂದಾಗ ನಮ್ಮಪ್ಪ ಯಾವಾಗಲೂ ನನ್ನ ಬೈತಾ ಇದ್ರು, ಹೊಡಿತಾ ಇದ್ರು ಅಂತ ಹೇಳಿ ಸುಮ್ಮನೆ ದೂರ ನಿಲ್ತಾರ? ಇಲ್ಲ, ಕಷ್ಟ ಬಂದಾಗ ಓಡಿ ಹೋಗ್ತಾರೆ. ಮಕ್ಕಳ ಮೇಲೆ ತಂದೆ ತಾಯಿಗೆ ಪ್ರೀತಿ ಇದೆಯಲ್ವಾ? ಮಕ್ಕಳು ಬಿದ್ದಿದ ತಕ್ಷಣ ಇವನು ಯಾವಾಗಲೂ ಇಷ್ಟು ತೀಟೆ ಅಂತ ಹೇಳಿ ಅವನ ಹಾಗೆ ಬಿಟ್ಬಿಡ್ತೀರಾ? ಬಿದ್ದಿದ ತಕ್ಷಣ ಓಡೋಗಿ ಎತ್ಕೊಳ್ತೀರಾ ತಾನೆ? ಸಮರ್ಪಣೆ ಅದು. ಕೈ ಗಾಯ ಆಗಿದೆ, ಜ್ವರ ಹಿಡಿದು ಮಲ್ಕೊಂಡಿದ್ರು, ಮಗು ಬಿತ್ತು ಅಂತ ಹೇಳಿದ್ರೆ ಯಾವುದೇ ತಾಯಿ ಆದರೂ ಯಾವುದೇ ತಂದೆ ಆದರೂ ಇರುವ ಹಾಸಿಗೆ ಬಿಟ್ಟು ಎದ್ದು ಓಡೋಗ್ತಾರೆ. ಅದು ತ್ಯಾಗವಾದ ಪ್ರೀತಿ. ನನಗೂ ನಿನಗೂ ದೇವರು ನನ್ನ ಸಮರ್ಪಿಸಿದ ಹಾಗೆ, ನನ್ನನ್ನು ನಾನೇ ಯಜ್ಞವಾಗಿ ನಿಮಗೆ ಸಮರ್ಪಿಸಿದ ಹಾಗೆ ನಿಮ್ಮನ್ನೇ ನೀವೇ ಯಜ್ಞವಾಗಿ ಸಮರ್ಪಿಸಿ ಬಲಿ ಕೊಡಿ ಅಂತ ಹೇಳ್ತಾ ಇಲ್ಲ. ಸ್ತುತಿ, ಸ್ತೋತ್ರ, ಪ್ರಾರ್ಥನಾ, ಆರಾಧನೆ, ಗೀತೆಗಳು ಎಲ್ಲವನ್ನು ಮನಪೂರ್ವಕವಾಗಿ ಮಾಡಿ ಅಂತಲೇ ಹೇಳ್ತಾ ಇರೋದು. ಹಾಲೆಲೂಯಾ, ಹಾಲೆಲೂಯಾ. ಹಾಗಾದರೆ ಆ ಮನಸ್ಸು ನಮ್ಮಲ್ಲಿ ಬರಬೇಕು. ಯೇಸು ಕ್ರಿಸ್ತನ ಪ್ರೀತಿ, ಆ ಪ್ರೀತಿ ನಮ್ಮಲ್ಲಿ ಬಂದರೆ ನಾವು ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತೇವೆ. 5ನೇ ವಿಷಯ, ಯೇಸು ಕ್ರಿಸ್ತನ ಒಂದು ಉದ್ದೇಶ. ಯೇಸು ಕ್ರಿಸ್ತನ ಈ ಭೂಲೋಕಕ್ಕೆ ಬಂದ ಉದ್ದೇಶ. ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 21ನೇ ವಾಕ್ಯ. ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು. ಹಾಲೆಲೂಯಾ. ಅಲ್ಲಿ ಏನು ಹೇಳ್ತಾ ಇದ್ದಾರೆ? ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ. ಯೇಸು ಸ್ವಾಮಿಯನ್ನು ತಂದೆ ಏನಕ್ಕೆ ಕಳಿಸಿಕೊಟ್ರೋ ಅದಕ್ಕೆ ನಾವು ಕೂಡ ಈಗ ಯೇಸು ಸ್ವಾಮಿಗೋಸ್ಕರ ಕಳುಹಿಸಲ್ಪಡಬೇಕು. ಹಾಗಾದರೆ ಯಾರಿಗಾದರೂ ಹೇಳಲಿಕ್ಕಾಗುತ್ತೋ ಯೇಸು ಸ್ವಾಮಿಯನ್ನು ಯಾಕೆ ತಂದೆಯಾದ ದೇವರು ಈ ಲೋಕಕ್ಕೆ ಕಳಿಸಿದ್ರು? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಅಂದರೆ ಯೇಸು ಸ್ವಾಮಿಯ ಉದ್ದೇಶ ಏನಾಗಿತ್ತು? ಈ ಚಿಕ್ಕವರಲ್ಲಿ ಒಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಯೇಸು ಸ್ವಾಮಿ ಬಂದಿದ್ದಾರೆ. ಆದರೆ ಈಗ ನಾನು ಕ್ರೈಸ್ತನಾಗಿದ್ದರೆ ನನಗೂ ಕೂಡ ಒಂದು ಆಜ್ಞೆ ಇದೆ, ನನಗೂ ಕೂಡ ಒಂದು ಜವಾಬ್ದಾರಿ ಇದೆ, ನನಗೂ ಕೂಡ ಒಂದು ಉದ್ದೇಶ ಇದೆ. ನಿನ್ನ ಅಕ್ಕ ಪಕ್ಕದಲ್ಲಿರುವ ಒಬ್ಬನು ಕೂಡ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕು. ಅದಕ್ಕೆ ಈಗ ಯೇಸು ನನ್ನನ್ನು ನಿನ್ನನ್ನು ಕಳಿಸಿದ್ದಾರೆ. ಹಾಲೆಲೂಯಾ. ನನ್ನನ್ನು ನಿನ್ನನ್ನು ದೇವರು ಕಳಿಸಿರೋದೇನಕ್ಕೆ? ಚಿಕ್ಕವರಲ್ಲಿ ಒಬ್ಬನಾದರೂ ನಾಶವಾಗಬಾರದು. ಯೇಸು ಸ್ವಾಮಿಯನ್ನು ತಂದೆಯಾದ ದೇವರು ಕಳಿಸಿದ್ದ ಉದ್ದೇಶ ಯೇಸು ಸ್ವಾಮಿ ನೆರವೇರಿಸಿ ಅದನ್ನು ಹ್ಯಾಂಡ್ ಓವರ್ ಮಾಡಿ ಹೋಗ್ತಾ ಇದ್ದಾರೆ. ಒಂದು ಕಂಪನಿಯಿಂದ ನಾವು ಇನ್ನೊಂದು ಕಂಪನಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ನಾವೇನು ಮಾಡ್ತೀವಿ? ನಮ್ಮ ರೆಸ್ಪಾನ್ಸಿಬಿಲಿಟೀಸ್, ನಮ್ಮ ಡ್ಯೂಟೀಸ್ ಎಲ್ಲ ನಾವು ಇನ್ನೊಬ್ಬರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಲ್ವಾ? ಅಂದರೆ ಹಸ್ತಾಂತರ ಮಾಡಿ ಹೋಗ್ತೀವಿ. ಹಾಗೆ ಯೇಸು ಸ್ವಾಮಿ ತನ್ನ ಕೆಲಸ ಭೂಮಿಯಲ್ಲಿ ಕಂಪ್ಲೀಟ್ ಆದಾಗ ತಾನು ಬಂದ ಜವಾಬ್ದಾರಿಯನ್ನು, ತಾನು ಬಂದ ಉದ್ದೇಶವನ್ನು ಹ್ಯಾಂಡ್ ಓವರ್ ಮಾಡಿ ಕೊಟ್ಟು ಹೋಗ್ತಾ ಇದ್ದಾರೆ. ಮಕ್ಕಳೇ, ತಂದೆ ನನ್ನನ್ನು ಈ ಲೋಕದಲ್ಲಿರುವ ಒಬ್ಬನು ನಾಶವಾಗಬಾರ್ದಂತ ಹೇಳಿ ಕಳಿಸಿದ್ರು. ನನ್ನ ಕೆಲಸ ಈಗ ಮಾಡಾಯಿತು, ಈಗ ನೀನು ಮಾಡು. ನಿನ್ನಗೂ ಒಂದು ಉದ್ದೇಶ ಇದೆ. ನೀನು ಕ್ರೈಸ್ತನ, ನಿನ್ನ ಪಕ್ಕದಲ್ಲಿರುವ ಒಬ್ಬನು ಕೂಡ ನಾಶವಾಗಿ ಹೋಗಬಾರದು. ಒಂದು ಮಗು ನಷ್ಟಪಟ್ಟು ಹೋದರೆ ಅದು ನಿನ್ನ ಜವಾಬ್ದಾರಿ. ನಾನು ಕ್ರೈಸ್ತನಾಗಿ ಮಾರ್ಪಡಬೇಕಾದ್ರೆ 5 ಕ್ವಾಲಿಟೀಸ್ ನಮ್ಮಲ್ಲಿ ಕಾಣಬೇಕು. ಎಷ್ಟೋ ಸ್ವಭಾವಗಳು, ಗುಣಗಳಿದೆ. ಅದರಲ್ಲಿ ಇವತ್ತು ಈ 5 ಗುಣಗಳು ನಮ್ಮಲ್ಲಿದೆಯಾ?
ನಮ್ಮ ನಡತೆ ಕ್ರೈಸ್ತರ ಹಾಗಿದೆಯಾ? ನಮ್ಮ ದೀನ ಭಾವ ಇದೆಯಾ? ಕ್ರಿಸ್ತನ ದೀನ ಭಾವ ನಮ್ಮಲ್ಲಿದೆಯಾ? ಕ್ರಿಸ್ತನ ಸೇವಾ ಭಾವ ನಮ್ಮಲ್ಲಿದೆಯಾ? ಕ್ರಿಸ್ತನ ಪ್ರೀತಿ ನಮ್ಮಲ್ಲಿದೆಯಾ? ಕ್ರಿಸ್ತನ ಒಂದು ಉದ್ದೇಶ ಸೇವೆ ನಮ್ಮಲ್ಲಿದೆಯಾ? ಹಲ್ಲೆಲೂಯಾ. ಇದೆಲ್ಲ ಇದ್ದರೆ ನಾವೇನಾಗ್ತೀವಿ? ಕ್ರೈಸ್ತರಾಗಿ ಮಾರ್ಪಡ್ತೀವಿ. ಯೇಸು ಕ್ರಿಸ್ತನ ಹಾಗೆ ನಾವು ಮಾರ್ಪಟ್ಟರೆ ಆಟೋಮೆಟಿಕ್ ಆಗಿ ನಮ್ಮಿಂದ ಪ್ರವಾದನೆಗಳು, ನಮ್ಮಿಂದ ಬಿಡುಗಡೆ, ನಮ್ಮಿಂದ ರೋಗ ಸೌಖ್ಯ ಎಲ್ಲ ಆಗುತ್ತೆ. ಹಲ್ಲೆಲೂಯಾ. ನಾವು ಒಂದು ಕಾಯಿನಿಗೆ ಹೇಗೆ ಎರಡು ಮುಖ ಇದೆಯೋ, ಸೇಮ್ ಥಿಂಗ್ ಕ್ರೈಸ್ತವ ಜೀವಿತದಲ್ಲಿ ಬಿಡುಗಡೆ, ಆಶೀರ್ವಾದ ಎಲ್ಲ ಇದೆ. ಅದು ಒಂದು ಮುಖ ಅಷ್ಟೇ ಕಾಯಿನ್ದು. ಇನ್ನೊಂದು ಸೈಡ್ ಕ್ರಿಸ್ತನಾಗಿ ನೀನು ಮಾರ್ಪಟ್ಟರೆ ಆಟೋಮೆಟಿಕ್ಕಾಗಿ ಇನ್ನೊಂದು ಸೈಡ್ ಪ್ರವರ್ತಿಸಲಿಕ್ಕೆ ಕಾರ್ಯ ಮಾಡುತ್ತದೆ. ಕಾಯಿನಿನ ಒಂದು ಭಾಗ ಮಾತ್ರ ಇಟ್ಕೊಂಡು ಇದೇ ಕ್ರೈಸ್ತವ ಜೀವಿತ ಅಂತ ಹೇಳಿ ಜೀವಿಸ್ತಾ ಇದ್ದೀವಿ. ಬಿಡುಗಡೆ, ಆರಾಧನೆ, ಅಭಿಷೇಕ ಎಲ್ಲ ಅದು ಒಂದು ಭಾಗ. ಇನ್ನೊಂದು ಭಾಗ ಯೇಸು ಕ್ರಿಸ್ತನ ಹಾಗೆ ನಾನು ಮಾರ್ಪಡಬೇಕು. ಎರಡು ಕೂಡ ಇದ್ರೇ ಒಂದು ಕಾಯಿನ್ ಆಗೋದು. ಯೇಸು ಕ್ರಿಸ್ತನ ಹಾಗೆ ಮಾರ್ಪಡದೆ ಬಿಡುಗಡೆ, ಅಭಿಷೇಕ, ಪ್ರವಾದನೆ ಎಲ್ಲ ಇದ್ದು ಸ್ವರ್ಗಕ್ಕೆ ಹೋಗಿಲ್ಲ ಅಂದರೆ ಏನು ಪ್ರಯೋಜನ? ಅದಕ್ಕೆ ಯೇಸು ಸ್ವಾಮಿ ಒಂದು ಉದಾಹರಣೆ ಸಾಮ್ಯ ರೂಪವಾಗಿ ಹೇಳಿದೆ. ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲ ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ. ಕೊನೆ ಕಾಲದಲ್ಲಿ ಬಾಗಿಲುಗಳು ಮುಚ್ಚಲ್ಪಟ್ಟಾಗ ಕೆಲವೊಬ್ರು ಹೇಳ್ತಾರೆ, ಅಯ್ಯೋ ಸ್ವಾಮಿ, ನಿನ್ನ ಹೆಸರಿನಲ್ಲಿ ನಾವು ದೆವ್ವಗಳನ್ನು ಬಿಡಿಸಿದೆವು, ನಿನ್ನ ಹೆಸರಿನಲ್ಲಿ ನಾವು ರೋಗಿಗಳನ್ನು ಸ್ವಸ್ಥ ಮಾಡಿದೆವು, ನಿನ್ನ ಹೆಸರಲ್ಲಿ ನಾವು ಸುವಾರ್ತೆ ಸಾರಿದೆವು ಅಂತ ಹೇಳಿದಾಗ ನಿನ್ನ ಗುರುತು ನನಗಿಲ್ಲ ಅಂತ ದೇವರು ಹೇಳ್ತಾರೆ. ಆ ಪರಿಸ್ಥಿತಿಗೆ ನಾವು ಬರಬಾರದು. ಆ ಪರಿಸ್ಥಿತಿಗೆ ನಾವು ಬರಬಾರದೆಂದರೆ ಅಭಿಷೇಕ, ಪ್ರಾರ್ಥನೆ, ಕೃಪಾವರಗಳಿಂದ ತುಂಬಲ್ಪಟ್ಟ ನಾವು ಯೇಸು ಕ್ರಿಸ್ತನ ಹಾಗೆ ಮಾರ್ಪಡಬೇಕು. ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಬದಲಾಗಬೇಕು. ಯಾಕೆಂದರೆ ಜಗದುತ್ಪತ್ತಿಗಿಂತ ಮೊದಲೇ ನನ್ನನ್ನು ನಿನ್ನನ್ನು ಕರೆದಿರುವುದು ಸಾಧಾರಣ ಒಂದು ವ್ಯಕ್ತಿಯಾಗಿರ್ಲಿಕ್ಕಲ್ಲ, ಯೇಸುವಿನ ಹಾಗೆ ಮಾರ್ಪಡಲಿಕ್ಕೆ. ಯೇಸುವಿನ ಹಾಗೆ ನೀನು ಮಾರ್ಪಟ್ಟರೆ ಆಟೋಮೆಟಿಕ್ ಆಗಿ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಬರುತ್ತದೆ, ಆಟೋಮೆಟಿಕ್ ಆಗಿ ಬಿಡುಗಡೆ ಆಗುತ್ತದೆ. ನಿನ್ನನ್ನು ನೋಡಿ ಯೇಸುವಿನ ಹತ್ರ ನೋಡಿದ್ರೆ ದೆವ್ವ ಓಡೋದ್ರೆ, ನೀನು ಯೇಸುವಿನಾಗಿ ಮಾರ್ಪಟ್ಟರೆ ನಿನ್ನ ಮುಂದೆ ದೆವ್ವ ಓಡೋಗುತ್ತೆ. ಯೇಸುವಿನ ಹಾಗೆ, ಯೇಸುವಿನಲ್ಲಿ ಪ್ರವಾದನೆಗಳು, ವಾಕ್ಯಗಳು ಎಲ್ಲ ಅಡಗಿದರೆ ನೀನು ಯೇಸುವಿನ ಹಾಗೆ ಮಾರ್ಪಟ್ಟರೆ ನಿನಗೋಸ್ಕರ ಬೇರೊಬ್ಬರು ತಲೆ ಮೇಲೆ ಕೈ ಇಟ್ಟು ಪ್ರವಾದನೆ ಹೇಳೋ ಅವಶ್ಯಕತೆ ಇಲ್ಲ. ನೀನೇ ಒಂದು ಪ್ರವಾದನೆಯಾಗಿ ಮಾರ್ಪಡುತ್ತೀಯಾ? ಆದರೆ ಯೇಸುವಿನ ಹಾಗೆ ಮಾರ್ಪಡು. ಅನೇಕ ಮಿಷನರಿಗಳ ಸ್ಟೋರಿ ಇದೆ, ಅವರು ಯೇಸುವಿನ ಹಾಗೆ ಮಾರ್ಪಟ್ಟದು. ನಮ್ಮ ಭಾರತ ದೇಶಕ್ಕೆ ಬಂದು ಒಂದು ಸ್ತ್ರೀಯಾಗಿ ಬಂದು ದೇವರಿಗೋಸ್ಕರ ನಿಂತಂಥ ಒಬ್ಬ ವ್ಯಕ್ತಿ ಇದ್ದಾರೆ, ಮದರ್ ತೆರೇಸಾ. ನಮ್ಮೆಲ್ಲರಿಗೂ ಗೊತ್ತಿದೆ. ಯೇಸುವಿನ ಹಾಗೆ ಅವರು ಮಾರ್ಪಟ್ಟರು. ಅವರ ಹೆಸರು ಪ್ರಖ್ಯಾತಿಗೆ ಬಂತು. ಮದರ್ ತೆರೇಸಾ ಆಗಿ ಈ ಲೋಕಕ್ಕೆ ಅವರು ಹೆಸರು ಪ್ರಖ್ಯಾತಿಗೆ ಬರಬೇಕಾದ್ರೆ ಅವರಾಗಿ ಹೋಗಿ ಎಲ್ಲರ ಹತ್ರ ನಾನು ಮದರ್ ತೆರೇಸಾ ಅಂತ ಹೇಳಿ ತೋರಿಸಲಿಲ್ಲ. ಯೇಸುವಿನ ಭಾವ ಬಂತು ಅವರಲ್ಲಿ. ಅವರು ಒಂದು ಒಳ್ಳೆಯ ಕುಟುಂಬದಲ್ಲಿ, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವರು. 12 ವಯಸ್ಸಿರುವಾಗ ಮಿಷನರಿಗಳ ಸ್ಟೋರಿಗಳು ಓದಿ ಭಾರತ ದೇಶದಲ್ಲಿ ಕಲ್ಕತ್ತಾದಲ್ಲಿ ಬಂದಿರುವ ಮಿಷನರಿಗಳು ಪಡುವಂಥ ಪ್ರಯಾಸವನ್ನು ಕಂಡು ತನ್ನ ಜೀವಿತವನ್ನು 12ನೇ ವಯಸ್ಸಿನಲ್ಲಿ ದೇವರಿಗೋಸ್ಕರ ಸಮರ್ಪಿಸಿದರು. ಒಂದು ಸಿಸ್ಟರ್ ಆಗಿ, ಒಂದು ನನ್ನಾಗಿ ಐರ್ಲ್ಯಾಂಡಲ್ಲಿರುವ ಒಂದು ಮಿಷನರಿ ಸಂಸ್ಥೆಯಲ್ಲಿ ಅವರು ಸೇರಿಕೊಂಡ್ರು. ಅಲ್ಲಿಂದ ಅವರು ತರಬೇತಿಗೊಂಡು ಅಲ್ಲಿ ಸೇವೆ ಮಾಡ್ತಾ ಇರಬೇಕಾದ್ರೆ ಅವರ ಉದ್ದೇಶ, ಅವರ ಆಸೆ ಏನಂದರೆ ಕಲ್ಕತ್ತಾಗೆ ಒಂದು ಸಿಸ್ಟರ್ ಆಗಿ ಬರಬೇಕು. 18ನೇ ವಯಸ್ಸಿನಲ್ಲಿ ಐರ್ಲ್ಯಾಂಡಲ್ಲಿ ಇರುವ ಒಂದು ಸಂಸ್ಥೆಯಲ್ಲಿ ಒಂದು ಸನ್ಯಾಸಿ ಜೀವಿತಕ್ಕೋಸ್ಕರ ಸಿಸ್ಟರ್ ಆಗಿ ತನ್ನನ್ನೇ ಸಮರ್ಪಿಸಿ ಸೇವೆಯಲ್ಲಿ ಒಪ್ಪಿಸಿಕೊಟ್ರು. ಆ ಸಂಸ್ಥೆಯಿಂದ ಭಾರತ ದೇಶಕ್ಕೆ ಬಂದರು. ಕಲ್ಕತ್ತಾದಲ್ಲಿ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿ ಒಂದು ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾಯಿದ್ರು. ಒಂದು ಬಾರಿ ಅವರು ಪ್ರಯಾಣ ಮಾಡುವಾಗ ಭಾರತ ದೇಶದ ಪರಿಸ್ಥಿತಿ ನೋಡಿ ಅವರಿಗೆ ಒಂದು ನೋವಾಯಿತು. ನಾನು ಸಿಸ್ಟರ್ ಆಗಿದ್ದೇನೆ, ನನಗೆಲ್ಲ ಸೌಲಭ್ಯ ಇದೆ, ಇದೆಲ್ಲ ಇದ್ದು ಮಕ್ಕಳು ಊಟ ಇಲ್ಲದೆ ಅಳ್ತಾ ಇದ್ದಾರೆ, ಬಡಸ್ತನದಲ್ಲಿದ್ದಾರೆ, ಕುಷ್ಠರೋಗಿಗಳು ಬೀದಿಗಳಲ್ಲಿ ಅಳ್ತಾ ಇದ್ದಾರೆ, ರೋಗಿಗಳು ಹಾಗೆ ಇದ್ದಾರೆ. ಆವತ್ತು ಅವರು ತೀರ್ಮಾನಿಸಿದರು, ತನ್ನ ಕರುವಿಕೆ ಸಿಸ್ಟರ್ ಆಗಿ ಇದ್ದರೆ ಸಾಕಿತ್ತು, ಆದರೆ ತನ್ನ ಒಂದು ಆ ಸಂಸ್ಥೆ, ಸಿಸ್ಟರ್ ಆಗಿ ಬಂದಂಥ ಸಂಸ್ಥೆಯನ್ನು ಬಿಟ್ಟು ಭಾರತದ ಪೌರತ್ವವನ್ನು ತೆಗೆದುಕೊಂಡು ಭಾರತೀಯಳಾಗಿ ಮಾರ್ಪಟ್ಲು ಒಂದು ಸ್ತ್ರೀ.
ಈ ದೇಶದಲ್ಲಿ ಎಲ್ಲ ಸಿಸ್ಟರ್ ಆಗಿದ್ರೆ ಅವ್ರಿಗೇನು ಕಡಿಮೆ ಇರ್ತಾ ಇರಲಿಲ್ಲ. ಪೋಪ್ ಅವರ ಅಂಡರಲ್ಲಿ ಇವರು ಸಿಸ್ಟರ್ ಆಗಿರೋದ್ರಿಂದ ಎಲ್ಲ ಸೌಲಭ್ಯಗಳಿತ್ತು. ಆದರೆ ಎಲ್ಲ ಸೌಲಭ್ಯಗಳು ಬಡ ಮಕ್ಕಳಿಗೆ ಸಿಗ್ತಾ ಇಲ್ಲ ಅಂತ ಹೇಳಿ ದೀನ ಸ್ವಭಾವಕ್ಕೆ ತನ್ನನ್ನೇ ತಗ್ಗಿಸಿಕೊಂಡು ಈ ಭಾರತ ದೇಶದಲ್ಲಿರುವ ಬಡ ಮಕ್ಕಳ ಪರಿಸ್ಥಿತಿಗಳನ್ನು ನೋಡಿ ಇವರಿಗೆ ಎಷ್ಟು ಗೊತ್ತಿಲ್ಲ, ರೋಗಿಯಾಗಿ ಸಾಯ್ತಾ ಇದ್ದಾರೆ, ಮರಣದಲ್ಲಿ ಸಾಯ್ತಾ ಇದ್ದಾರೆ, ಹಸಿವೆಯಲ್ಲಿ ಸಾಯ್ತಾ ಇದ್ದಾರೆ ಅಂತ ಹೇಳಿ ತನ್ನ ವಸ್ತ್ರವನ್ನು, ಸ್ಥಾನ, ಮಾನ, ಗೌರವವನ್ನೆಲ್ಲ ತೆಗೆದಿಟ್ಟು ಟೀಚರ್ ಎಂಬ ಪದವಿಯನ್ನು ಬಿಟ್ಟು ಒಂದು ದಾಸಿಯಾಗಿ ಸೇವಕಿಯಾಗಿ ಲೋಕಕ್ಕೆ ಇಳಿದು ಬಂದದ್ದು ಸಾಧಾರಣವಲ್ಲ. ತಾನು ಒಂದು ಮಕ್ಕಳಿಗೆಲ್ಲ ಪೋಷಿಸಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಪ್ರಾರಂಭದಲ್ಲಿ ಯಾರೂ ಸಪೋರ್ಟಿಗೆ ಬಂದಿಲ್ಲ. ತಾನು ಬಿಟ್ಟು ಬಂದ ಸಂಸ್ಥೆಯವರು ತನಗೆ ವಿರುದ್ಧವಾಗಿ ನಿಂತರು. ಅವರು ಆಮೇಲೆ ಹೇಳಲಿಕ್ಕೆ ಪ್ರಾರಂಭ, ನಾವು ನಿಮ್ಮನ್ನ ನೋಡ್ಕೊಳ್ತೀವಿ, ನೀವು ತಿರುಗಿ ಸಿಸ್ಟರ್ ಆಗಿ ಮಾರ್ಪಡು. ಮದರ್ ತೆರೆಸಾ ಹೇಳಿದ್ರು, ಬೇಡ, ನಾನು ತೆರೆಸಾ. ಆಗ ಸಿಸ್ಟರ್ ತೆರೆಸಾ ಅಂತಲೇ ಅವ್ರನ್ನ ಕರಿತಾ ಇದ್ದಿದ್ದು. ಬೀದಿಗಳಲ್ಲಿ ಹೋಗಿ ಮಕ್ಕಳಿಗೆ ಊಟ ಕೊಡ್ತಾ ಇದ್ರು. ಆದರೆ ಅವರಿಗೆ ಸಪೋರ್ಟರ್ಸ್ ಯಾರೂ ಇಲ್ಲ, ಫಂಡರ್ಸ್ ಯಾರೂ ಇಲ್ಲ, ಯಾರು ಫಂಡ್ ರೈಸ್ ಮಾಡ್ತಾ ಇಲ್ಲ ಅವರಿಗೋಸ್ಕರ. ಒಂದೊಂದು ಮಗುವಿನ ಊಟಕ್ಕೋಸ್ಕರ ಬೀದಿಗಳಲ್ಲಿ ಹೋಗಿ ಭಿಕ್ಷೆ ಬೇಡ್ತಾ ಇದ್ದಾರೆ. ತನಗೋಸ್ಕರ ಅಲ್ಲ, ತನ್ನ ಜೀವಿತಕ್ಕೋಸ್ಕರ ಅಲ್ಲ, ತನಗೆ ಎಲ್ಲ ಇದೆ, ಎಲ್ಲವನ್ನು ಬಿಟ್ಟು ಭಿಕ್ಷೆ ಬೇಡ್ತಾ ಇದ್ದಾರೆ. ಒಂದು ಬಾರಿ ಇವರು ಹೀಗೆ ಭಿಕ್ಷೆ ಬೇಡ್ಕೊಂಡು ಒಂದು ದೊಡ್ಡ ಅಂಗಡಿಯ ಮುಂದೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಅಂಗಡಿಯವನು ಹಿಡಿದು ಬಂದು ಥೂ ಅಂತ ಕೈಗುಗ್ದ್ಬಿಟ್ರು. ನಿನಗೆ ಬೇರೆ ಏನು ಕೆಲಸ ಇಲ್ವಾ, ಭಿಕ್ಷೆ ಬೇಡ್ತಾ ಇದೀಯಾ? ಊರು ಬಿಟ್ಟು ಊರಿಗೆ ಬಂದಂದರೆ ಅವ್ರಿಗೆ ವೈಟ್ ಕಲರ್, ಇಂಡಿಯನ್ ಬ್ರೌನ್ ಕಲರ್, ಅವರು ವೈಟ್ ಕಲರ್, ಇಂಗ್ಲೆಂಡ್ ಅವರು, ಹೊರ ದೇಶದವರು ಅಂತ ಹೇಳಿ ಗೊತ್ತಾಗಿ ನಿನಗೆ ಊರು ಬಿಟ್ಟು ಊರು ಬಂದು ಬೇರೆ ಕೆಲಸ ಇಲ್ಲ ಅಂತ ಹೇಳಿ ಥೂ ಅಂತ ಹೇಗಿದ್ರು. ಸಿಸ್ಟರ್ ತೆರೆಸಾ ಆಗ ತನ್ನ ಕೈಯಲ್ಲಿರುವ ಆ ಉಗುಳಿರುವ ಎಂಜಲನ್ನು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ತಿರುಗಿ ಕೈ ಚಾಚ್ತಾ ಇದ್ದಾರೆ. ನನಗೆ ಕೊಡಬೇಕಾದದ್ದು ನೀನು ನನಗೆ ಕೊಟ್ಟಾಯಿತು, ನನ್ನ ಮಕ್ಕಳು ಅಳ್ತಾ ಇದ್ದಾರೆ, ಅವರಿಗೆ ಬೇಕಾದದ್ದು ಕೊಡು ಅಂತ ಹೇಳಿ. ಆ ದೀನ ಸ್ವಭಾವ. ಸ್ಥಾನಮಾನ ಪದವಿ ಹಿಂದೆ ಹೋಗಿಲ್ಲ ಅವರು. ಭಾರತ ದೇಶದ ಕಷ್ಟ ನೋಡಿದಾಗ ಜನ ನರಕಕ್ಕೆ ನಶಿಸಿ ಹೋಗ್ತಾ ಇದ್ದಾರೆ, ಮಕ್ಕಳು ಊಟ ಇಲ್ಲದೆ ಬೀಳ್ತಾ ಇದ್ದಾರೆ, ಕುಷ್ಠರೋಗಿಗಳನ್ನ ಯಾರು ನೋಡ್ತಾ ಇಲ್ಲ, ಬೀದಿಗಳಲ್ಲೇ ಕುಷ್ಠರೋಗಿಗಳು ಸತ್ತು ಹೋಗ್ತಾ ಇದ್ದಾರೆ. ಇದೆಲ್ಲ ನೋಡಿದಾಗ ತಾನು ಇಂಡಿಯನ್ ಸಿಟಿಸನ್ ಆಗಬೇಕೆಂದು ಇಂಡಿಯನ್ ಪೌರತ್ವವನ್ನು ಪಡೆದುಕೊಂಡು, ಭಾಷೆ ಗೊತ್ತಿಲ್ಲ, ದೇಶ ಗೊತ್ತಿಲ್ಲದಿದ್ದರೂ ಕೂಡ ದೇಶಕ್ಕೋಸ್ಕರ ತ್ಯಾಗ ಮಾಡಿ ಸೇವೆ ಮಾಡಿದ್ರು. ಆ ಸೇವೆಗೆ ಪ್ರತಿಫಲವಾಗಿ ಅವರು ಅನೇಕ ಪ್ರಶಸ್ತಿಗಳು, ಅವರು ಸತ್ತ ಮೇಲೇ ಅವರಿಗೆ ಪ್ರಶಸ್ತಿಗಳೆಲ್ಲ ಸಿಕ್ಕಿದ್ದು, ನೋಬೆಲ್ ಪ್ರೈಸ್ ಎಲ್ಲ, ಭಾರತ ರತ್ನ ಅವಾರ್ಡ್ ಸಿಕ್ತು ಅವರಿಗೆ. ಆದರೆ ಅಲ್ಲಿಗಂಟ ಬರಲಿಕ್ಕೆ ಮದರ್ ತೆರೆಸಾ ಎಂದು ಈಗಲೂ ಕೂಡ ಪ್ರಶಸ್ತವಾಗಿ ಹೆಸರುವಾಸಿ ಆಗಲಿಕ್ಕೆ ಕಾರಣ ಏನು? ಅವರೊಂದು ರೋಲ್ ಮಾಡೆಲ್ ಯೇಸು ಕ್ರಿಸ್ತನಿಗೆ. ಯಾವಾಗ ಅವರು ಕ್ರೈಸ್ತರಾಗಿ ಮಾರ್ಪಟ್ಟರು ಅವರ ಪ್ರಖ್ಯಾತಿ ಬರಲಿಲ್ಲ, ಅವರಾಗಿ ಪ್ರಖ್ಯಾತಿಗೊಳಿಸಲಿಲ್ಲ. ಜನರೇ ನೋಡಿ ಇವರು ಕ್ರೈಸ್ತರು, ಇವರು ಕ್ರಿಶ್ಚಿಯನ್ ಮಿಷನರಿ ಅಂತ ಹೇಳಿ ಪಟ್ಟ ಅವರಿಗೆ ಬಂತು. ಯಾವಾಗ? ಕ್ರಿಸ್ತನ ಭಾವ ಅವರಲ್ಲಿ ಬಂದಾಗ. ನಮ್ಮಲ್ಲಿ ಕೂಡ ಕ್ರಿಸ್ತನ ಭಾವ ಬರಬೇಕು. ನಾವು ಹೆಸರಿಗೆ ಮಾತ್ರ ಚರ್ಚಿಗೆ ಬರ್ತೀವಿ, ಚರ್ಚಿಂದ ಹೋಗ್ತೀವಿ, ಆದರೆ ಸ್ವಭಾವದಲ್ಲಿ ನಾವು ಕ್ರೈಸ್ತರಾಗಿ ಇಲ್ಲದೆ ಹೋದರೆ ಏನು ಪ್ರಯೋಜನ? ಹಲ್ಲೆಲೂಯಾ. ಇವತ್ತು ಅದಕ್ಕೆ ಯೇಸು ಸ್ವಾಮಿ ಒಂದು ವಾಕ್ಯ ಕೂಡ ಓದಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನೀನು ನನ್ನ ಶಿಷ್ಯನಾಗಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ. ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ 34-35. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು ಅಂದನು. ಹಲ್ಲೆಲೂಯಾ. ನಮಗೆ ಯೇಸು ಕ್ರಿಸ್ತನ ಶಿಷ್ಯರು ಎಂದು ಲೇಬಲ್ ಬರಬೇಕಂದ್ರೆ ಏನು ಮಾಡಬೇಕು? ಒಬ್ಬರ ಮೇಲೊಬ್ಬರು ಪ್ರೀತಿ ಇರಬೇಕು. ಹಲ್ಲೆಲೂಯಾ. ನಾವು ಹೇಳ್ಬೋದು, ಪ್ರೀತಿ ಮಾಡಿದ್ರೆ ಯೇಸು ಕ್ರಿಸ್ತನ ಶಿಷ್ಯರಂತ ಲೇಬಲ್ ನಮಗೆ ಹೇಗೆ ಬರುತ್ತೆ ಅಂತ ಹೇಳಿ.
ನಾವು ಪ್ರೀತಿಯ ಆಳಕ್ಕೆ ಹೋಗಬೇಕಾದ್ರೆ, ಅದು ಪ್ರೀತಿಯ ಬಗ್ಗೆ ನಾವು ನೋಡಬೇಕಾದ್ರೆ 1 ಕೊರಿಂಥದಲ್ಲಿ ನಾವು ಮತ್ತೆ ನೋಡ್ಬೋದು. ಪ್ರೀತಿ ಬಹು ತಾಳ್ಮೆಯುಳ್ಳದು, ಪ್ರೀತಿ ಕೋಪ ಮಾಡಿಕೊಳ್ಳುವುದಿಲ್ಲ, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಪ್ರೀತಿ ತಗ್ಗಿಸಿಕೊಳ್ಳುತ್ತದೆ, ಪ್ರೀತಿ ಹೊಗಳಿಕೊಳ್ಳುವುದಿಲ್ಲ, ಪ್ರೀತಿ ಸತ್ಯಕ್ಕೆ ಜಯವಾಗುವುದರಲ್ಲಿ ಸಂತೋಷಿಸುತ್ತದೆ, ಪ್ರೀತಿ ಪಾಪಗಳನ್ನು ಮುಚ್ಚಿಕೊಳ್ಳುವುದಿಲ್ಲ, ಪ್ರೀತಿ ಕ್ಷಮಿಸುತ್ತದೆ. ಪ್ರೀತಿ ಇದ್ದರೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದ್ರೆ ಆಟೋಮೆಟಿಕ್ಕಾಗಿ ನಾವು ಕ್ರೈಸ್ತರು ಎಂದು ಹೆಸರು ಬರುತ್ತದೆ. ಯೇಸು ಕ್ರಿಸ್ತನ ಶಿಷ್ಯರು ಎಂಬ ಪಟ್ಟ ನಮಗೆ ಸಿಗುತ್ತದೆ. ಅಭಿಷೇಕ ಇದೆ, ಪ್ರವಾದನೆ ಇದೆ, ಕೃಪಾವರದಾನಗಳಿದೆ, ಎಲ್ಲ ಇದ್ದುಕೊಂಡು ಯೇಸು ಕ್ರಿಸ್ತನ ಶಿಷ್ಯನೆಂಬ ಪಟ್ಟ ಇಲ್ಲದಿದ್ದರೆ ಎಲ್ಲ ಇದ್ದು ಏನೂ ಪ್ರಯೋಜನವಿಲ್ಲ. ಯೇಸು ಕ್ರಿಸ್ತನ ಭಾವ ನಮ್ಮಲ್ಲಿ ಬರಬೇಕು. ಪ್ರೀತಿ, ಒಬ್ಬರನ್ನೊಬ್ಬರು ಪ್ರೀತಿಸುವಾಗ ಅಲ್ಲಿ ಯೇಸುವನ್ನು ಮಹಿಮೆ ಪಡಿಸ್ತಾ ಇದ್ದಾರೆ. ಒಬ್ಬರ ಮೇಲೆ ನಿಮಗೆ ಕೋಪ ಬರ್ತಿದೆಯಾ, ಅವರ ಮೇಲೆ ನಿಮಗೆ ಪ್ರೀತಿ ಇದ್ದರೆ ನೀವೇನು ಮಾಡ್ತೀರಾ? ಆ ಕೋಪವನ್ನು ಅಡಗಿಸಿಕೊಳ್ತೀರಾ, ತೋರಿಸಲ್ಲ. ಅಯ್ಯೋ ನನ್ನವರೇ ತಾನೇ, ಪಾಪ ಹೋಗಲಿ ಬಿಡು ಅಂತ ಹೇಳ್ತೀವಿ. ಒಬ್ಬರಿಗೆ ಆಶೀರ್ವಾದ ಆದಾಗ ನಮ್ಮವರೇ ಆಗಿದ್ರೆ ಅವ್ರ ಮೇಲೆ ಪ್ರೀತಿ ಇದ್ದರೆ ನಾವೇನು ಮಾಡ್ತೀವಿ? ದೇವರೇ ಇವರಿಗೆ ಆಶೀರ್ವಾದ ಆಗಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳ್ತೀವಿ. ಒಬ್ಬರಿಗೆ ಕೃಪಾವರದಾನಗಳಿದ್ದಾಗ ಅವರನ್ನು ನೋಡಿ ನಾವು ಸ್ತುತಿಸ್ಲಿಕ್ಕೆ ಆಗ್ತಾ ಇದ್ರೆ ನಾವು ಯೇಸು ಕ್ರಿಸ್ತನ ಶಿಷ್ಯರು. ಆದರೆ ಅದೇನೂ ಆಗ್ತಾ ಇಲ್ಲ ಅಂದರೆ ಇವತ್ತು ನಮ್ಮನ್ನೇ ಸಮರ್ಪಿಸಬೇಕು. ದೇವರು ಹೇಳ್ತಾ ಇದ್ದಾರೆ, ನನ್ನ ಶಿಷ್ಯನೆಂದು ನಿನಗೆ ಪಟ್ಟ ಬೇಕಾ? ನನ್ನ ಶಿಷ್ಯನೆಂದು ಲೋಕ ನಿನ್ನನ್ನು ನೋಡಿ ಹೇಳಬೇಕಾ? ನನ್ನ ಸಾರೂಪ್ಯಕ್ಕೆ ನೀನು ಬದಲಾಗಬೇಕಾ? ನನ್ನ ಪ್ರೀತಿ ನಿನ್ನಲ್ಲಿ ಇರಬೇಕು. ಹೊಸ ಆಜ್ಞೆ ದೇವರು ನಮಗೆ ಕೊಟ್ಟಿದ್ದು, ತಂದೆಯಾದ ದೇವರಲ್ಲಿದ್ದಿದ್ದು ಪ್ರೀತಿಯೇ, ಅದಕ್ಕೆ ಕುಮಾರನಾದ ಯೇಸುವನ್ನು ಕಳಿಸಿಕೊಂಡಿದ್ದು. ಯೇಸು ಕ್ರಿಸ್ತನಲ್ಲಿದ್ದಿದ್ದು ಪ್ರೀತಿಯೇ, ಅದಕ್ಕೋಸ್ಕರವೇ ನಮಗೆ ಪ್ರಾಣ ಕೊಟ್ಟಿದ್ದು. ಪವಿತ್ರಾತ್ಮನಲ್ಲಿರೋದು ಪ್ರೀತಿಯೇ. ಹೇಗೆ ಹೇಳ್ತೀರಾ? ಪವಿತ್ರಾತ್ಮನ ಫಲಗಳಲ್ಲಿ ಮೊದಲನೇ ಫಲ ಯಾವುದು? ಪ್ರೀತಿ. ಪ್ರೀತಿ, ಪ್ರೀತಿಯಲ್ಲಿ ಎಲ್ಲ ಅಡಗಿದೆ. ಪ್ರೀತಿ ಕ್ಷಮಿಸುತ್ತದೆ, ಪ್ರೀತಿ ಹೊಟ್ಟೆಗಿಚ್ಚು ಪಡಲ್ಲ, ಪ್ರೀತಿ ಒಳಹೆಮ್ಮೆ ಪಡಲ್ಲ, ಪ್ರೀತಿ ಗಲಾಟೆ ಮಾಡಲ್ಲ, ಪ್ರೀತಿ ಜಗಳ ಮಾಡಲ್ಲ. ಪ್ರೀತಿ ಇದ್ದಲ್ಲಿ ಸಂತೋಷ ಇದೆ, ಪ್ರೀತಿ ಇದ್ದಲ್ಲಿ ಸಮಾಧಾನ ಇದೆ, ಪ್ರೀತಿ ಇದ್ದಲ್ಲಿ ಐಕ್ಯತೆ ಇದೆ, ಪ್ರೀತಿ ಇದ್ದಲ್ಲಿ ಹೊಂದಾವಣಿಕೆ ಇದೆ, ಪ್ರೀತಿ ಇದ್ದಲ್ಲಿ ತಗ್ಗಿಸಿಕೊಳ್ಳುವುದಿದೆ, ಪ್ರೀತಿ ಇದ್ದಲ್ಲಿ ಬಿಟ್ಟು ಕೊಡುವುದಿದೆ, ಪ್ರೀತಿ ಇದ್ದಲ್ಲಿ ಎಲ್ಲ ಉಂಟಾಗುತ್ತದೆ. ನೀವೊಬ್ಬರನ್ನೊಬ್ಬರು ಪ್ರೀತಿಸುವುದಾದರೆ ನನ್ನ ಶಿಷ್ಯರೆಂದು ನೀವು ಹೇಳಿದುಕೊಳ್ತೀರಾ. ಇವತ್ತು ನಾವು ನೋಡಿದ್ದು ಏನೂ ಅಲ್ಲ, ನಾನು ಹೇಗೆ ಕ್ರೈಸ್ತವನಾಗಿ ಮಾರ್ಪಡುವುದು. ಹೆಸರಿಗೆ ಅಲ್ಲ, ನನ್ನನ್ನು ನೋಡಿ ಒಬ್ಬನು ನೀನು ಕ್ರೈಸ್ತವನು, ನೀನು ಕ್ರೈಸ್ತವಳು, ನೀನು ಕ್ರೈಸ್ತಳು ಎಂದು ಬರಬೇಕಂದ್ರೆ ನಾನು ಕ್ರಿಸ್ತನ ಹಾಗೆ ಮಾರ್ಪಡಬೇಕು. ನನ್ನ ನಡೆಯಲ್ಲಿ ಕ್ರಿಸ್ತನನ್ನು ತೋರ್ಪಡಿಸಬೇಕು. ಎರಡನೇದು, ನಾನು ಕ್ರಿಸ್ತನ ದೀನ ಸ್ವಭಾವ ನನ್ನಲ್ಲಿ ಬರಬೇಕು. ಮೂರನೇದು, ಕ್ರಿಸ್ತನ ಸೇವಾ ಸ್ವಭಾವ ನಮ್ಮಲ್ಲಿ ಬರಬೇಕು. ನಾಲ್ಕನೇದು, ಕ್ರಿಸ್ತನ ಪ್ರೀತಿ ನಮ್ಮಲ್ಲಿರಬೇಕು. ಐದನೇದು, ಕ್ರಿಸ್ತನ ಒಂದು ಉದ್ದೇಶ, ಮಿಷನ್ ನಮ್ಮ ಮಾಡಬೇಕು. ಆರನೇದಾಗಿ ಹೇಳ್ತಾ ಇದೆ, ದೇವರ ಆಜ್ಞೆ ಆಗಿದೆ ಒಬ್ಬರನ್ನೊಬ್ಬರು ಪ್ರೀತಿಸುವುದು, ಒಬ್ಬರಿಗೊಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವುದು. ಇದು ದೇವರ ಆಜ್ಞೆ ಆಗಿದೆ. ಇದು ನಾವು ಪಾಲಿಸುವಾಗ ನಮ್ಮನ್ನು ದೇವರ ಮಕ್ಕಳು, ದೇವರ ಶಿಷ್ಯರು, ಇದು ಯೇಸುವಿನ ಮಕ್ಕಳು ಎಂದು ನಮಗೆ ಹೆಸರು ಬರುತ್ತದೆ. ಅಭಿಷೇಕ, ಪ್ರವಾದನೆ, ಕೃಪಾವರದಾನಗಳು ನಿಮ್ಮಲ್ಲಿ ಹೆಚ್ಚಬೇಕಾ? ನಿಮ್ಮನ್ನು ಜನ ನೋಡಿ ಆಶ್ಚರ್ಯ ಪಡಬೇಕಾ? ನಿಮ್ಮನ್ನು ನೋಡಿ ಜನರು ಹೇಳಬೇಕಾ ಇವರು ಕ್ರೈಸ್ತರು ಎಂದು? ಇವತ್ತಿಂದ ಏಸಪ್ಪ ನಿನ್ನ ಸ್ವಭಾವ ನನ್ನಲ್ಲಿ ಬರಲಿ ಅಂತ ಹೇಳ್ತೀನಿ. ಎಷ್ಟೋ ಭಾಗದಲ್ಲಿ ನಾವು ತಪ್ಪಿ ಹೋಗಿದ್ದೇವೆ, ದೃಢವಾಗಿ ನಿಲ್ಲಕ್ಕೆ ನಮಗೆ ಆಗ್ತಾ ಇಲ್ಲ. ಎಷ್ಟೋ ಸಮಯ ನಾವು ದೇವರಿಂದ ದೂರ ಹೋಗ್ತಾ ಇದ್ದೇವೆ, ಎಷ್ಟೋ ಸಮಯ ನಾವು ದೇವರಿಂದ ಬಿಟ್ಟು ಹೋಗ್ತಾ ಇದ್ದೇವೆ. ಆದರೆ ಇದೆಲ್ಲದಕ್ಕೂ ಸಾಧ್ಯವಾಗುವ ಒಬ್ಬರಿದ್ದಾರೆ, ಪವಿತ್ರ ಆತ್ಮರು. ನಾವು ಕ್ರೈಸ್ತರಾಗಿದ್ದರೆ, ಯೇಸು ಕ್ರಿಸ್ತನ ಮಕ್ಕಳಾಗಿದ್ದರೆ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗಬೇಕೇ ಹೊರತು ಪ್ರಭಾವದಿಂದ ಕಡಿಮೆಯಾಗಿ ಹೋಗಬಾರ್ದು. ದಿನೇ 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 ನಾವು ನೂತನ ಸೃಷ್ಟಿ ಆಗ್ತಾ ಇರಬೇಕು. ಅದಕ್ಕೆ ಪೌಲಪೋಸ್ತಲನು ಹೇಳ್ತಾ ಇದ್ದಾನೆ, ಒಬ್ಬನು ಕ್ರಿಸ್ತನಲ್ಲಿದ್ದಾನೆ ಅವನು ನೂತನ ಸೃಷ್ಟಿಯಾಯಿದ್ದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ದೇವರಲ್ಲಿ ನಾವು ದಿನೇ 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 ನೂತನವಾಗುತ್ತಾ ಹೋಗುವಾಗ ಲೋಕ ನೋಡಿ ಹೇಳಬೇಕು, ಈಗೋ ಕ್ರಿಸ್ತನವನು ಬರ್ತಾ ಇದ್ದಾನೆ, ಈಗೋ ಯೇಸು ಸ್ವಾಮಿಯ ಶಿಷ್ಯನು ಬರ್ತಾ ಇದ್ದಾನೆ ಎಂದು ನಮ್ಮನ್ನು ಜನ ನೋಡಿ ಹೇಳುವ ಪರಿಸ್ಥಿತಿಗೆ ನಮ್ಮ ಗುಣಗಳು, ನಮ್ಮ ಸ್ವಭಾವಗಳು, ನಮ್ಮ ಸಾರೂಪ್ಯಗಳು ಬದಲಾಗಬೇಕು. ಅದಕ್ಕೆ ಇವತ್ತು ನಮ್ಮನ್ನೇ ಸಮರ್ಪಿಸೋಣ.
ದೇವರ ಮುಂದೆ ಅರ್ಪಿಸೋಣ. ಇರುವ ಜಾಗಗಳಲ್ಲಿ ಯೇಸುವೇ ಆ ಕ್ರಿಸ್ತನ ಸ್ವಭಾವ ಕೊಡು ಅಪ್ಪ. ನಾವೆಷ್ಟೋ ಸಮಯ ಬಿದ್ದು ಹೋಗಿದ್ದೇವೆ, ಎಷ್ಟೋ ಸಮಯ ನಿನ್ನಿಂದ ದೂರ ಹೋಗಿದ್ದೇನೆ, ಎಷ್ಟೋ ಸಮಯ ನನ್ನಲ್ಲಿಯೇ ಬೇಡದ ಅಹಂಕಾರ ಒಳೆಯಮ್ಮೆ ಎಲ್ಲ ಬಂದು ಅಪ್ಪ ನಿನ್ನ ಶಿಷ್ಯನೆಂಬ ಸ್ಥಾನದಿಂದ ನಾನು ನೀಗಿಸಲ್ಪಟ್ಟವನಾಗಿದ್ದೇನೆ ಅಪ್ಪ. ಇವತ್ತು ನಾವು ವಾಕ್ಯದಲ್ಲಿ ಕೇಳಿಕೊಂಡಿದ್ದೇವೆ, ನಾವು ನಿನ್ನ ಶಿಷ್ಯನೆಂದು ಹೆಸರು ಬರಬೇಕಂದ್ರೆ ನಾವಾಗಿ ಹೋಗಿ ನಾನು ಕ್ರೈಸ್ತವನು, ನಾನು ಕ್ರೈಸ್ತವಳು ಎಂದು ಹೇಳಿಕೊಳ್ಳದೆ ನಿನ್ನ ಸ್ವಭಾವ ನನ್ನಲ್ಲಿ ಬೇಕು ಅಪ್ಪ. ನಿನ್ನ ಹಾಗೆ ನನ್ನನ್ನು ಮಾರ್ಪಡಿಸು. ನನ್ನ ನಡೆಯಲ್ಲಿ, ನುಡಿಯಲ್ಲಿ, ಕ್ರಿಯೆಗಳು, ಮಾತುಗಳು ಎಲ್ಲವೂ ನಿನಗೆ ಸಾರೂಪ್ಯವುಳ್ಳದಾಗಿ ಮಾರ್ಪಡಲಿ ಅಪ್ಪ. ಜಗದುತ್ಪತ್ತಿಗಿಂತ ನನ್ನನ್ನು ಆರಿಸಿಕೊಂಡ ಆತನು ನೀನಾಗಿರುವಾಗ ಜಗದುತ್ಪತ್ತಿಗಿಂತಲೇ ಮೊದಲೇ ನನ್ನನ್ನು ಆರಿಸಿಕೊಂಡು ದೋಷವಿಲ್ಲದವನು, ನಿರ್ದೋಷಿಯು, ಪರಿಶುದ್ಧನೂ ಆಗಿ ನಿನ್ನ ಸಾರೂಪ್ಯಕ್ಕೆ ಬದಲಾಗಬೇಕಾಗಿ ನನ್ನನ್ನು ಆರಿಸಿಕೊಂಡಿರುವಾಗ ಮತ್ತೆ ನಾವು ಪಾಪದಲ್ಲಿ ಮತ್ತೆ ನಿನ್ನ ಬಿಟ್ಟು ಆಗಲಿ ಹೋಗಿ, ನಿನ್ನಿಂದ ದೂರ ಹೋಗಿ, ನಿನ್ನಿಂದ ಅಪನವಾಗಲಿ ಹೋಗಿ, ಪಾಪದಲ್ಲಿ ಶಾಪದಲ್ಲಿ ನೀನು ಸ್ವರ್ಗದಿಂದ ನೋಡುವಾಗ ನಿನಗೆ ದುಃಖವಾಗುವ ಸ್ವಭಾವವು, ನಿನಗೆ ದುಃಖವಾಗುವ ಗುಣಗಳಿವತ್ತು ನಮ್ಮಿಂದ ತೆಗೆದು ಹಾಕಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಪವಿತ್ರಾತ್ಮರೇ, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ನಮ್ಮನ್ನು ದಾರಿ ನಡೆಸಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮಲ್ಲಿರುವ ಪ್ರಭಾವ ದಿನೇ ದಿನೇ ಹೆಚ್ಚಬೇಕೇ ಹೊರತು ಕಡಿಮೆಯಾಗಬಾರದಪ್ಪ. ನಮ್ಮನ್ನು ಜನ ದಿನೇ ದಿನೇ ನೋಡುತ್ತಾ ಇವರು ಕ್ರಿಸ್ತನ ಹಾಗೆ ಮಾರ್ಪಡ್ತಾ ಇದ್ದೀರಲ್ಲ, ಇವರ ಬದಲಾವಣೆ ಎಷ್ಟು ದೊಡ್ಡದಲ್ಲ ಎಂದು ಹೇಳಿ ಜನರು ಗುರುತಿಸುವಂತ ಆ ಒಂದು ಸ್ಥಳಕ್ಕೆ ನಮ್ಮನ್ನು ಮಾರ್ಪಡಿಸುವಪ್ಪ. ಆ ಒಂದು ಹಂತಕ್ಕೆ ನಮ್ಮನ್ನು ನಡೆಸು ಯೇಸುವೇ. ಕರ್ತನೇ, ಈ ಲೋಕದ ನೀನು ಅಪ್ಪ ಹೇಗೆ ನಿನ್ನ ಸ್ವಭಾವವನ್ನು ತೋರ್ಪಡಿಸಿದರೋ ಹಾಗೆ ನಿನ್ನ ಮಕ್ಕಳಾದ ನಮಗೂ ಆ ಸ್ವಭಾವವನ್ನು ಕೊಟ್ಟು ನೀನು ಪರಲೋಕದಿಂದ ನೋಡುವಾಗ ಇವನು ನನ್ನ ಪ್ರಿಯ ಕುಮಾರನು, ಇವಳು ನನ್ನ ಪ್ರಿಯ ಕುಮಾರತಿ, ಇವನಲ್ಲಿ ನಾನು ಮೆಚ್ಚಿದ್ದೇನೆ, ಇವಳಲ್ಲಿ ನಾನು ಮೆಚ್ಚಿದ್ದೇನೆ ಎಂದು ಶಬ್ದ ಕೇಳುವಂತ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸುವಪ್ಪ. ವಿರುದ್ಧವಾಗಿ ಬರುವಂತ ಅಂಧಕಾರ ಶಕ್ತಿಗಳ ಕ್ರಿಯೆಗಳು, ಸೈತಾನನ ಹೋರಾಟಗಳನ್ನು ಜಯಿಸಲಿಕ್ಕೆ ಸಂಚಕಾರವಾಗಿ ಕೊಟ್ಟಿರೋ ಪವಿತ್ರಾತ್ಮನು ನಮ್ಮಲ್ಲಿ ದಿನೇ 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 ಕಾರ್ಯ ಮಾಡಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಪವಿತ್ರಾತ್ಮನ ವರಗಳಿಂದ ಮಾತ್ರವಲ್ಲ ಯೆಸಯ್ಯ, ಫಲಗಳಿಂದಲೂ ತುಂಬಿಸಿರಿ. ಪವಿತ್ರಾತ್ಮನ ಫಲಗಳಿಂದಲೂ ತುಂಬಿಸಿರಿ. ಪವಿತ್ರಾತ್ಮನ ಫಲಗಳು ನಮ್ಮಿಂದ ಪ್ರಕಟವಾಗುವಾಗ ವರಗಳು ಪ್ರಕಟವಾಗುತ್ತದಲ್ಲ. ಪವಿತ್ರಾತ್ಮನ ಫಲಗಳನ್ನು ನೋಡಿ ಅನೇಕರು ನಿನ್ನ ಬಳಿಗೆ ಬರುತ್ತಾರಲ್ಲ ಅಪ್ಪ. ನಿಮ್ಮ ಕೊನೆಯ ಸ್ವಭಾವ, ಓ ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಎಂದು ಹೇಳಿರುವಾಗ ನಿಮಗೋಸ್ಕರ ನಾವು ಸಾಕ್ಷಿಗಳಾಗಿ ಮಾರ್ಪಡಬೇಕಂದ್ರೆ, ನಿಮಗೋಸ್ಕರ ನಾವು ಪ್ರಯೋಜನವುಳ್ಳವರಾಗಿ ಮಾರ್ಪಡಬೇಕಂದ್ರೆ ಓ ನಿಮ್ಮ ಸ್ವಭಾವ ನಮಗೆ ಬೇಕಲ್ಲಪ್ಪ. ಆ ಸ್ವಭಾವಕ್ಕೆ ನಮ್ಮನ್ನು ದಿನೇ 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 ನಡೆಸಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಸಭೆಯಾಗಿ ಇವತ್ತು ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ. ನೀನು ಕಾರ್ಯ ಮಾಡು. ನಿನ್ನ ಸ್ವಭಾವದಕ್ಕೆ ಅನುಸಾರವಾಗಿ ನಿನ್ನ ನೋಡುವಾಗ ನನ್ನ ಪ್ರಿಯ ಕುಮಾರತಿ, ನನ್ನ ಪ್ರಿಯ ಮಗನು, ನನ್ನ ಪ್ರಿಯ ಮಗಳು, ಇವನು ನನ್ನ ಮಗನು, ಇವಳು ನನ್ನ ಮಗಳು ಎಂದು ಹೊಗಳಿಕೊಳ್ಳುವಂಥ ಆ ಒಂದು ಸ್ಥಾನಕ್ಕೆ ನಮ್ಮನ್ನು ಕರೆತನ್ನಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮ ಚಿತ್ತಕ್ಕೆ ಎಲ್ಲವನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲ ಸ್ತುತಿ ಘನ ಮಹಿಮೇಲೆ ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.